ಲೀಲಾಮಾನುಷಧಾರಿ ಎಂಬುದಾಗಿ ತೆರೆಯ ಭಾರವನ್ನು ಇಳಿಸುವುದಕ್ಕೆ ಬೇಕಾಗಿ ಶ್ರೀಮನ್ನಾರಾಯಣನ ಕೃಷ್ಣಾಭಿಧಾನ ಮೂಲಕವಾಗಿ ಭೂಮಿಯಲ್ಲಿ ಅವತಾರ ಮಾಡಿದವ. ಒಂದು ವರ್ಗ ಹೀಗೆ, ಇನ್ನೊಂದು ವರ್ಗ ನನ್ನನ್ನು ಹೀಯಾಳಿಸುವ ವರ್ಗ ಉಂಟು, ತಿರಸ್ಕರಿಸುವ ವರ್ಗವೂ ಉಂಟು. ಯಾವುದನ್ನು ನಾನು ತಿರಸ್ಕರಿಸಲಿಲ್ಲ, ಯಾವುದನ್ನು ನಾನು ಅಪೇಕ್ಷಿಸಲೂ ಇಲ್ಲ. ಅವರವರ ಭಾವದ ರೀತಿಯಲ್ಲಿ ಅವರವರಿಗೆ ಬೇಕಾದ ಹಾಗೆ ನಡೆದುಕೊಳ್ಳುತ್ತಾ ಇದ್ದವ ನಾನು. ಹುಟ್ಟಿದ ಆ ದಿನದಿಂದ ಇಂದಿನವರೆಗೆ ಎಷ್ಟೋ ದೈತ್ಯರನ್ನು ಸಂಹಾರ ಮಾಡಿದ ನಾನು. ನಾನೇ ಮುಂದಾಗಿ ಕೊಂದವ. ಕೊಲ್ಲುವ ಕೆಲಸ ಎಲ್ಲ ಆಯಿತು. ಈಗ ಕೊಲ್ಲಿಸುವ ಕಾಯಕ ಹಾಗೆ ಉಂಟು. ಯಾರ ಮೂಲಕವಾಗಿ ಯಾರನ್ನ ಕೊಲ್ಲಿಸಲಿ ಎಂಬಂತ ಲೆಕ್ಕದಲ್ಲೇ ಇದ್ದವ ನಾನು. ಸರಿ, ಭೂಮಿ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಭೂಭಾರ ಹರಣವನ್ನು ಮಾಡಲೇಬೇಕು ತಾನೆ. ಅದೇ ವಿಚಾರವಾಗಿ ಯೋಚಿಸುತ್ತಿರುವ ಕಾಲಕ್ಕೆ ಯಾರದು? ಒಳ್ಳೆಯದಾಗಲಿ ಹೇಳು. ಯಾರು ನೀನು? ನಾನು ಹಾಗೆ ಹೇಳು. ತಪ್ಪಿಸ್ಕೊಂಡು ಬಂದೆಯ? ಹಾಗೆ ಹೇಳಲಿಕ್ಕೆ ನಿಮ್ಮಂತ ನಮ್ಮ ಕೈದಲ್ಲಿ ಯಾರು ಇಲ್ಲ ಅಲ್ವಾ? ಹೌದು, ಮತ್ತೆ ಎಲ್ಲಿ ಕೈದಿ ಹೇಳ್ಬೋದಿತ್ತು. ಆದ್ರೆ ಇಲ್ಲಿದ್ದವರೆಲ್ಲ ನಿಮ್ಮವರೇ. ಅನುಮಾನ ಬೇಡ. ಬರುವಾಗ ಯಾರವರೇ ಆಗಿರ್ಲಿ ಬಂದ ಮೇಲೆ ಎಲ್ಲ ನಮ್ಮವರೇ. ಹೌದಾ? ನಿಮ್ಮವರೇ ಅಲ್ವಾ? ನನಗೂ ಆತ್ಮವಿಶ್ವಾಸ ಉಂಟು, ಅವರಿಗೂ ಉಂಟು. ಯಾಕೆಂದ್ರೆ ನನಗೆ ಹೇಳಬೇಕು ಅಂತುಂಟು, ಆದ್ರೆ ನಿಮ್ಮವರೇ ಆದ್ರೆ ಹೇಳಬೇಕು ಅಂತ. ಹೌದಾ? ಹಾಗಾಗಿ ನಿಮ್ಮವರ ಅಂತ ಕೇಳಿ. ಭಯ ಬೇಡ. ಹೌದಲ್ವಾ? ಎಲ್ಲರೂ ನಮ್ಮವರೇ. ಹೌದಾ? ನಿಮ್ಮವರೇ ಅಲ್ವಾ? ಹೇಳು. ಏನಿದು? ಇದು ವೇಷ. ಯಾರು ಮೋಸ ಮಾಡ್ಲಿಕ್ಕೆ? ವೇಷ ಮಾಡಿದವರೆಲ್ಲ ಮೋಸ ಮಾಡುವವರ? ಹಾಗೆ ಹೇಳಿದ್ದ ನಾನು. ವೇಷ ಮಾಡುವವರೆಲ್ಲ ಮೋಸಗಾರರು ಅಂತಲ್ಲ, ಆದ್ರೆ ಮೋಸ ಮಾಡುವವರು ವೇಷ ಮಾಡೋದು ಅದಲ್ಲ. ಹಾಗಾದ್ರೆ ಇದು ಇನ್ನೊಂದುಂಟು. ಏನು? ವೇಷ ಮಾಡುವಲ್ಲಿ ಬೇರೆ ಬೇರೆ ವರ್ಗಗಳುಂಟು. ಯಾವುದಕ್ಕಾಗಿ? ಯಾವುದಕ್ಕೆ? ಬರುವ ಅಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ವೇಷ, ಉದರಮ್ಮನಿಗೆ ಬೇಕಾಗಿ ವೇಷ, ಮತ್ತೊಬ್ಬರನ್ನು ಮೋಸ ಮಾಡುವುದಕ್ಕೆ ಬೇಕಾಗಿ ವೇಷ. ಈ ವೇಷ ಯಾಕೆ? ಇದು ನಮಗಾದ ಮೋಸವನ್ನ ತಪ್ಪಿಸಿಕೊಳ್ಳುವುದಕ್ಕೆ. ಹಾಗಿದ್ರೆ ಯಾರು? ಮುರವೈರಿ ಲಾಲಿಗಯ್ಯೋ
ಅಪರಾಧಿ ಏನು? ನಾ ಈಗ ಹೇಳ್ತಾ ಹೋದ್ರೆ ನೀವು ಮತ್ತೆ ಹೇಳ್ತಾ ಬಂದ್ರೆ ಬೆಳಕರಿತದೆ ಇಲ್ಲಿಗೆ. ನಿನಗೆ ಹೇಳಲಿಕ್ಕೆ 1000 ಉಂಟು ಪುಣ್ಯಾತ್ಮ. ಹೌದಪ್ಪ, ನನಗೆ ನಿನಗೆ ಕರೀಲಿಕ್ಕೆ 1-2 ಅಷ್ಟೇ. ಹೌದಲ್ವ? ಹಾಗಂತೇಳಿ ಕೇವಲ ಕುಂದದ್ದು ಮಾತ್ರ ಅಂತಲ್ಲ. ನಿನಗೆ ಬಹುಶಃ ಯಾರು ಅದನ್ನೇ ಹೇಳಿದ್ದಾರೆ, ಏನು ಅವನು ಕೊಲ್ಲುವುದಕ್ಕೊಂದು ಜನ ಅಂತ. ಹಾಗೆ ಮತ್ತೂ ಹೇಳಿದ್ರು, ಕರುಣಾ ಸಾಗರನು ನೀನು, ಕರುಣಾ ವಾರಿದಿಯೂ ನೀನು, ಕೃಪಾಕರನು ನೀನು ಅಂತ. ಮುರವೈರಿ ಶಬ್ದದಲ್ಲೇ ಹಲವು ಅರ್ಥಗಳುಂಟು. ಹೌದಲ್ವೇ ದೇವರೇ? ಯಮನ ಕೈಯಲ್ಲಿರೋ ಪಾಶಕ್ಕೂ ಮುರ ಎಂಬುದಾಗಿ ಹೆಸರು. ಹೌದಾ? ನನ್ನ ಸ್ಮರಣೆಯಿಂದ ಆ ಮುರದ ಭೀತಿಯೂ ದೂರ. ಹೌದಾ? ಮುರಕಾಸುರನ ಕೊಂದ ಕಾರಣಕ್ಕಾಗಿಯೂ ನಾನು ಮುರಾಸುರ. ಹೌದಲ್ವಾ? ಮುರಕ ಮರ್ದನ. ಹೌದಲ್ವಾ? ಹೀಗೆಲ್ಲ ನಾನಾ ವಿಧವಾಗಿ ಉಂಟು, ನಾನಾ ರೀತಿ ಕೊಂಡಾಡ್ತಾರೆ. ಆದ್ರೆ ನಾನು ಬಂದದ್ದು ಎಲ್ಲಿಂದ ಬಂದಿದ್ದು? ಮಾಗದನ ಸೆರೆಮನೆಯೊಳಗಿಪ್ಪ ಕೈದಿ ನಾನು. ಮಾಗದನ ಸೆರೆಮನೆಯಲ್ಲಿದ್ದವ. ಏನ್ ತಪ್ಪು ಮಾಡಿ ಒಳಗೋಗಿ ಸತ್ರು ನೀವು? ಇಲ್ಲ ಸ್ವಾಮಿ, ನಾನು ಒಬ್ಬನೇ ಇದ್ದದ್ದು ಅಂತ ತಿಳ್ಕೊಂಡ್ರ? ಮತ್ತೆ ಎಷ್ಟು ಜನ? 87 ಮಂದಿ ಇದ್ದಾರೆ. ನಿನ್ನನ್ನ ಸೇರಿ 87 ಮಂದಿ. ಹೌದು. ಬಿಡು, ಅಪರಾಧಿಗಳಿಗೆಲ್ಲ ಅದೇ ಸ್ಥಾನ. ಆದ್ರೆ ಒಳಗೆ ಕುತ್ಕೊಂಡು ನಮ್ಮಷ್ಟಕ್ಕೆ ನಾವು ಕಣ್ಣೀರಿಡ್ತಾ ಇರುವಾಗ ಅದೇ ನೀನು ಯಾರು, ಯಾವ ತಪ್ಪು ಮಾಡಿ ಒಳ ಸೇರಿದ್ದು? ಹಾಗಂತೇಳಿ ನಾನು ಒಂದು ಕಾಲದಲ್ಲಿ ಮಹಾರಾಜನಾಗಿದ್ದೆ. ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ ದೇವರೇ. ನೀನು ಒಂದು ಕಾಲದಲ್ಲಿ? ನಾನು ಒಂದು ರಾಜನೇ. ಏನ್ ಮಾಡಿ ಕಳ್ಕೊಂಡ್ಯೋ? ಏನು ನಾ ಕಳ್ಕೊಳ್ಳಿಲ್ಲ. ಹಾಗಂತ ಮಾಗದ ನೆರೆ ದಿಗ್ವಿಜಯಕ್ಕೆ ಬಂದಾಗ ನಮ್ಮಲ್ಲಿಗೆ ಬಂದ. ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವನ ಪಾದಕ್ಕೆ ಎದುರಾಗಿ ಬಿಟ್ಟು ಹೋಗಬೇಕು ಅಂತ ಉಂಟು. ಹೌದಲ್ಲ? ಧರ್ಮ ಅದು. ಹೌದಾ? ನೀವು ಬಿಡ್ಲಿಲ್ಲ ಸ್ವಾಮಿ. ನಮ್ಮನ್ನೂ ಎಳ್ಕೊಂಡು ಹೋಗಿ ಸೆರೆಯಲ್ಲಿ ಇಟ್ಟು ಸೋಲಿಸಿದಷ್ಟೇ ಅಲ್ಲ, ಅವನನ್ನು ಒಪ್ಪಿಕೊಂಡರೂ ಸೆರೆಯಲ್ಲಿಟ್ಟಿದ್ದಾನೆ. ಯಾಕಿಟ್ಟ ಅಂತ ಯೋಚನೆ ಮಾಡುವಾಗ ಸುದ್ದಿ ಸಿಕ್ಕಿದ್ದು. ಏನು? ನರಮೇಧವನ್ನ ಮಾಡಬೇಕು ಅಂತ ಇಟ್ಟದ್ದಂತದ್ದು. ಎಷ್ಟು ಮಂದಿ ಆಗ್ಬೇಕಂತ? 3 ಮಂದಿ ಆಗ್ಬೇಕಂತೆ. ಇನ್ನು 13 ಮಂದಿ ಬೇಕಂತೆ. ಹೌದು. ಎಲ್ಲಿ ಹುಡುಕ್ಲಿಕ್ಕೆ ಬಂದ್ರಿ? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೆ ನಾನು. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇರುವಾಗ ಹಾಗಷ್ಟೊತ್ತಿಗೆ ನಾರದ್ರು ಬಂದ್ರು. ಸೆರೆಮನೆ ಒಳಗ? ಹೊರಗೆ. ಹೊರಗೆ ನಾವು ಒಳಗಿದ್ದವರು, ಅವ್ರು ಹೊರಗೆ ಬಂದು. ಸರಿ. ಆಗ ಹೊರಗೆ ಬಂದಾಗ ನಾರದ್ರು ಬಂದ್ರು, ನಮ್ಮ ಕಷ್ಟ ಹೇಳ್ಕೊಳ್ಬೇಕು ಅಂತ ಮುಂದಾದ್ರು. ಹೇಳ್ಕೊಂಡಾಗ ಅವರು ಒಂದು ಕಥೆಯನ್ನು ಹೇಳಿದ್ರು. ಕಥೆಯ? ಅವ್ರು ಓದಲ್ಲಿವರೆಗೂ ಅದೇ ಕಥೆ ಹೇಳೋದೇ ಕೆಲಸ. ಏನ್ ಕತೆ? ಆ ಕಥೆಯನ್ನು ಕೇಳಿದಾಗ ಏನು ಹೇಳು? ಕತೆ ಹೇಳ್ತಾರೆ ಅಂತ ಕೇಳಲಿಕ್ಕೆ ಆರಂಭ ಮಾಡಿದೆ. ಯಾವ ಕಥೆಯನ್ನು ಹೇಳಿದ್ರು? ಹರಿಯೇ ಮಾನವ ರೂಪದಲ್ಲಿ ಜನಿಸಿದ್ದಾನೆ. ಹರಿಕತೆ ಹೇಳಿದ್ರು. ಅದಪ್ಪ ಹರಿಕತೆ ಪುರ. ಹಾಗೆ ಹರಿಕತೆ ಎಂಬ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ರು. ಆ ಕಥೆಯನ್ನು ಕೇಳ್ತಾ ಇರುವಾಗ ಹಾಗೆ ನಮ್ಮ ಕಷ್ಟ ಬಗೆಹರಿಬೇಕು ಅಂತ ಹೇಳಿ ಏನು ಮಾಡಬೇಕು ಅಂತ ಕೇಳಿದ್ವಿ. ಸರಿ, ಆಗೊಂದು ಮಾತು ಹೇಳಿದ್ರು. ಏನಂತ? ಸೆರೆಮನೆಯ ಒಳಗೆ ಹುಟ್ಟಿ ಹೊರಗೆ ಹೋದವನ ಕೈಲಿ ಕೆಲಸ ಆಗ್ತದೆ ಅಂತ ಹೇಳಿ. ನೀವು ಹೊರಗುಟ್ಟಿ ಒಳಗೆ ಹೋದವರು, ನೀವು ಹೊರಗೆ ಬರಬೇಕು ಅಂತಾದ್ರೆ ಒಳಗೆ ಹುಟ್ಟಿ ಹೊರಗೆ ಹೋದವ ಆಗ್ಬೇಕು. ಅದೇ ಹುಡುಕ್ಲಿಕ್ಕಿತ್ತು ಮಾರಾಯ. ಅಲ್ಲ, ಹುಡುಕದೆ ನಾನು. ಹಾಗಾಗಿ ಎಲ್ಲಿ ಹುಡುಕಬೇಕು ಅಲ್ಲೇ ಹುಡುಕದೆ ಬಿಡ್ಲಿಲ್ಲ. 2 ಅಪರಾಧಿಗಳನ್ನ ಒಂದೇ ಸ್ಥಳದಲ್ಲಿಟ್ರೆ ಲಿಂಗಗಳು ಬೇರೆ ಆಗಿದ್ರೆ ಆಗಿದ್ರೆ ಆ ಒಂದು ಸೃಷ್ಟಿ ಆಗಬಹುದು. ಅಲ್ಲ,
ಆದ್ರೆ ಸೃಷ್ಟಿ ಆಗಿದೆ, ಸೃಷ್ಟಿ ಆಗಿದೆ. ಹೌದಾ? ಖುಷಿ ಆಯ್ತಲ್ಲ ನಾನೀಗ. ಹೌದಾ? ಹೌದಪ್ಪ. ಯಾರ್ಯಾರನ್ನು ಹುಡುಕಿದ್ದಲ್ಲ, ನಿಮ್ಮನ್ನೇ ಹುಡುಕಿ ಬಂದದ್ದು. ಓ, ನನ್ನ ವಿಷಯಕವಾಗಿ ಹೇಳಿದ್ದು. ಹೌದಪ್ಪ. ಸರಿ, ನಾನು ಸೆರೆಮನೆ ಒಳಗೆ ಹುಟ್ಟಿದವ. ಹೌದಾ? ಹೊರಗೆ ಬಂದವ. ಹೊರಗೆ ಬಂದವರು ನಾವು ಹಾಗಲ್ಲ, ಹೊರಗಿತ್ತು ಒಳಗೆ ಹೋದವರೀಗ. ಹಾಗಾಗಿ ನಿಮ್ಮ ಹತ್ರ ನಮ್ಮ ಕಷ್ಟವನ್ನು ಹೇಳ್ಕೊಂಡ್ವಿ ಅಂತಾದ್ರೆ ನಮ್ಮನ್ನೇನಾದ್ರು ಒಳಗಿದ್ದವ್ರನ್ನು ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡಿದ್ದೆ. ಹಾಗಾಗಿ ಅವರು ಕಥೆ ಹೇಳ್ತಾರೆ, ಅವರು ಸರುಳು ಹಿಡ್ಕೊಂಡಿದ್ದ ಇದಕ್ಕಿದ್ದ ಹಾಗೆ ದೊಡ್ಡ ಆದದ್ದು. ಸರಳ ದೊಡ್ಡ. ಯಾರು ಹೊರಗೆ ಬಂದ್ರು? ನಾನೇ ಹೊರಗೆ ಬಂದೆ. ಉಳಿದ್ರೆ ಬರುವುದಿಲ್ಲ ಅಂತ ಹೇಳಿದ್ರ ಕಥೆ ಗೊತ್ತಾ? 86 ಜನ ಇರುವವರಲ್ಲಿ ಅವಿರೋಧ ಆಯ್ಕೆ ನಾನೀಗ. ನಿನ್ನನ್ನು ಸೇರಿ 87. 87 ಅದರಲ್ಲಿ ಅವಿರೋಧ ಆಯ್ಕೆಯಾಗಿ ಬಂದವ ನಾನು. ಅವಿರೋಧ ಉಂಟು. ಹೌದಪ್ಪ. ಎಲ್ಲರಿಗೂ ಒಂದೇ ಸಮಸ್ಯೆ ಇರುವಾಗ ಬಹುಶಃ ಅವಿರೋಧ ಆಗ್ತದೆ. ಅಂದ್ರೆ ಅವ್ರು ಯಾರು ನಾವು ಹೋಗುದಿಲ್ಲ, ಈ ಕತೆ ಕೇಳಿದವರು ನೀನೇ ಹೋಗಿ ಬರಬೇಕು ಅಂತ ಹೇಳಿದ್ರ, ಹಾಗೆ ಅವರೆಲ್ಲ ಆಯ್ಕೆ ಮಾಡಿದ್ದಾರೆ ಅಂತ ಆದಾಗ ನಾನು ನಿಮ್ಮಲ್ಲಿ ಹುಡುಕೊಂಡು ಇಲ್ಲಿವರೆಗೆ. ವ್ಯವಸ್ಥೆ ಎಲ್ಲರಿಗೂ ಸರಿ ಇದ್ರೆ ಸರಿ ಇದ್ರೆ ಅಲ್ಲ ವಿರೋಧ ಆಗುದಿಲ್ಲ. ವ್ಯವಸ್ಥೆ ಅಂತ. ಸರಿ. ಹಾಗಾಗಿ ಓ ದೇವರೇ, ತರೆಯ ಭಾರವನ್ನು ಇಳುವ ನೀನು ನಮ್ಮನ್ನು ಕಾಪಾಡಬೇಕು, ಅಲ್ಲಿವರೆಗೂ ಬರಬೇಕು. ಮಾಗದ ನನ್ನ ಕೊಂದು ನಮಗೆ ರಕ್ಷಣೆ ಬೇಕು ದೇವರೇ. ಸತ್ಯದಿ ನಿಮ್ಮಯ ಸರಯಂ ಕಡಿಪೆ, ಸತ್ಯದಿ ನಿಮ್ಮಯ ಸರಯವು ಬಿಡಿಸುವೆಯದು ಸಯದು ಕುಲಚಂದ್ರ ಅಭಯವಂತಾನಿತೋ. ಓ ಕೈದಿ, ಓ ದೇವರೇ, ಮಾಗದನ ವಧಿಸಿ ನಿಮ್ಮನ್ನ ಸೆರೆಯಿಂದ ಬಿಡಿಸಬೇಕು ಅಲ್ವೇ? ಭಯ ಬೇಕಾಗಿಲ್ಲ. ಸತ್ಯದಿ ನಿಮ್ಮಯ ಸೆರೆಯ ಬಿಡಿಪೆ. ಹೋಗಿ. ಆದ್ರೆ ಹೋಗ್ಬೇಕು ಅಂತ ಒಂದು ದೇವ್ರೆ. ಆದ್ರೆ ಇದು ಆಶ್ವಾಸನೆ ಕೊಟ್ಟದ್ದಲ್ವಾ? ನಾನು ಮಹಾರಾಜನಿದ್ದ ಕೆಲವರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದೆ. ಏನಾಯ್ತು? ಅದು ಈಡೇರುವಾಗ ನಾನು ಒಳಗೆ ಬಂದಲ್ಲ. ಹೆಂಗ್ ನಿನಗೆ ಅನುಮಾನ? ನಿಮ್ಮ ಕೊಟ್ಟ ಆಶ್ವಾಸನೆ ಈ ಶ್ವಾಸ ಇರುವ ತನಕ ಈಡೇರ್ತದೋ ಇಲ್ಲೋ ಅಂತ. ಇರ್ತದೋ ಇಲ್ಲೋ ಅಂತ ಹೆದರ್ಬೇಡ. ನೀ ಕೊಟ್ಟ ಆಶ್ವಾಸನೆ ಅಂತೆಲ್ಲ ನಾನೆಲ್ಲ ಬಂದ ಬಳಿಕ 87 ರೊಟ್ಟಿಗೆ 88 ಆಗುವುದೂ ಇಲ್ಲ. ಹಾಗಾಗಿ ಸದ್ಯದಿ ನಿಮ್ಮಯ ಸೆರೆ ಬಿಡುತ್ತೆ, ಅನುಮಾನವೇ ಬೇಡ. ಸುದ್ದಿ ಅಂತ ಹೇಳಿದ್ರು ಒಂದು ಅವಧಿ ಅಂತ ಬೇಕಲ್ವಾ? ಹೇಳಲಿಕ್ಕೆ ಆಗುದು. ಹಾಗಾದ್ರೆ ನಾವೆಲ್ಲ ಯಾಕೆ ಗೊತ್ತುಂಟ? ಯಾಕೆ ನನ್ನನ್ನ ಏನು ಅಂತ ಹೇಳಿ ಬಂದಿದ್ದೀರಿ ನೀವು? ದೊಡ್ಡವ ಅಂತ. ದೊಡ್ಡವ ಮಾಗದ ನಿಮ್ಮನ್ನ ಒಳಗಿಟ್ಟಿದ್ದಾನೆ ಹೇಗೆ? ದೊಡ್ಡವನಾಗಿ. ದೊಡ್ಡವ. ಈ ದೊಡ್ಡವರಿನ ಒಳಗಿನ ವ್ಯವಹಾರ ಎಷ್ಟು ದೀರ್ಘವೂ ಆಗ್ಬೋದು, ಅಷ್ಟೇ ಬೇಗ ಮುಗಿಬಹುದು. ಹಾಗಾಗಿ ದಿನ ಹೇಳಲಿಕ್ಕೆ ಆಗುದಿಲ್ಲ. ದೀರ್ಘ ಆಯ್ತು ಅಂದ್ರೆ ನನ್ನ ಹೆಣ ಒಳ್ಳೆ ಕೊಳ್ತೋಯ್ತು. ಹಾಗಾಗಿ ಎಷ್ಟು ದಿನ ಆಗ್ತದೆ? ಒಂದು ದಿನಕ್ಕೆ ಮುಗಿದ್ರು ಮುಗಿತು. ದೇವ್ರೆ, ನೀವು ಇಷ್ಟೇ ದಿವಸದಲ್ಲಿ ಕೊಲ್ತೇನೆ ಬರ್ತೇನೆ ನಾನು ಅಂತ ಹೇಳಿದ್ರೆ ನಮ್ಗೊಂದು ಭರವಸೆ ಅಂತ ಮೂಡ್ತದೆ. ಒಂದು ಕೆಲಸ ಮಾಡಿ, 8 ದಿನದಲ್ಲಿ ಅಲ್ಲಿಗೆ ನಾವು ಬರ್ತೇವೆ. 8 ದಿವಸ ಬೇಕಾ? ಹೌದು. ಕಡಿಮೆ ಆಗುದಿಲ್ವ? ಇಲ್ಲ, ಕಡಿಮೆ ಆಗುದಿಲ್ಲ. ನಮ್ಗೆ ಒಂದೇ ಈ ಕಡಿಮೆ ಹೆಚ್ಚು 8 ದಿವಸ ಒಳಗೆ ಬರ್ತೇನೆ ಅಲ್ಲಿಗೆ. ಹೌದು, ಅಷ್ಟೇ. ಹೌದಾ? ಕೊಳ್ತೇನೆ ಅಂತ ಹೇಳಿಲ್ಲ, ನೆನ್ಪಿಟ್ಕೋ. ಅದೇ ತಲೆ ಬಿಸಿ ಆಗುತ್ತೆ ನಂಗೆ. ನೀವು 8 ದಿವಸ ಕಲ್ಲಿಗೆ ಬಂದ ಮೇಲೆ ಕೊಲ್ಲುಕ್ಕೆ ಎಷ್ಟು ದಿವಸ ಬೇಕು? ಎಷ್ಟು ಆಗ್ಬೋದು? 8 ಕ್ಷಣವೂ ಆಗ್ಬೋದು. ಮತ್ತೆ ಅಲ್ಲಿಗೆ ಹೋಯ್ತೀಗ ಅದನ್ನ ಹೇಳಲಿಕ್ಕೆ ಆಗುದು. ಹೌದಾ? ಹಾಗಾದ್ರೆ ಈಗ ನಾನು 8 ದಿವಸದವರೆಗೂ ನಿಮ್ಮನ್ನು ಕಾಯುವೆ. ಹೌದು, ನಾನು ಬಂದ ಮೇಲೆ ಕೆಲಸ ಆಗ್ತದೆ. ಬರುವಾಗ ಏನೋ ಹಾಗೆ ಬಂದಿದ್ದೇನೆ ದೇವ್ರೆ. ಈಗ ಮತ್ತಲ್ಲಿ ಒಳಗೆ ಹೋಗ್ಬೇಕಲ್ಲ, ಹೇಗೆ? ಯಾವ ಆತಂಕವೂ ಬೇಡ. ಹೇಗೆ? ಹೇಗೆ ಬಂದಿದ್ಯೋ ಹಾಗೆ ಹೋಗುದು ಬೇಡ. ಮತ್ತೆ ಈಗ ಹೇಗಿದ್ಯೋ ಹಾಗೆ ಹೋಗು. ಹೌದಾ? ಯಾಕೆ ಗೊತ್ತುಂಟ? ಯಾಕೆ ದೇವ್ರೆ? ನನ್ನ ಸ್ಪರ್ಶ ಆದಾಗ ಕುಬ್ಜೆಯು ಸರಿಯಾಗ್ತಾಳೆ. ಕೇಳಿದ್ದೇವೆ. ನನ್ನಲ್ಲಿ ಬಂದ ಕಾರಣಕ್ಕಾಗಿ ಇಲ್ಲಿಯವರು ಯಾರು ನಿನ್ನ ಬಗ್ಗೆ ಅನುಮಾನ ಪಡುವುದಿಲ್ಲ. ಸರಿಯಾಗಿ ಬಂದಿದ್ದಾನೆ ಅಂತ ಹೇಳ್ಕೊಳ್ತಾರೆ. ಹೌದಲ್ವಾ? ಮತ್ತೆ ಅಲ್ಲಿ ಹೋಗುವಾಗ ಅಲ್ವಾ, ನಿನಗೆ ಅವ್ರು ಕಾಣ್ತಾರೆ, ಅವರಿಗೆ ನೀ ಕಾಣುವುದಿಲ್ಲ. ಹೋಗುವ.
ಬರುವಾಗ ಎಲ್ಲರೂ ನನ್ನನ್ನು ಕರೆಯುವುದು ಹೇಗೆ, ಗುರುತಿಸುವುದು ಹೇಗೆ? ಇತ್ತ ಸತ್ರಾರ್ಜಿತನ ಕುವರಿ ಹೆಣ್ಣು ಮಕ್ಕಳನ್ನ ಗುರುತಿಸುವುದು ಹೇಗೆ ಹೇಳಿ? ಬಾಲ್ಯದಲ್ಲಿ ಇಂಥವರ ಮಗಳು ಅಂತ ಹೇಳು, ಅದೇ ಮದುವೆ ಆದ ಬಳಿಕ ಇವಳು ಇಂಥವರ ಹೆಂಡತಿ ಎನ್ನುವ ಹಾಗೆ. ನನಗೆ ಮದುವೆ ಆದರೂ ಕೂಡ ನನ್ನ ಅಪ್ಪನ ಹೆಸರನ್ನೇ ಹೇಳಿ ಕರೀತಾರೆ. ಯಾಕೆ ಬಲ್ಲಿದ? ನಮ್ಮ ಅಪ್ಪ ಮಾಡಿದಂತಹ ಮಹತ್ತರವಾದಂತಹ ಕಾರ್ಯ. ಅದೆಷ್ಟೋ ವರ್ಷಗಳ ಕಾಲ ಆ ಸೂರ್ಯದೇವನ ಕುರಿತು ತಪಸ್ಸನ್ನು ಆಚರಿಸಿ ಒಲಿಸಿಕೊಂಡರು. ಒಲಿದ ಸೂರ್ಯದೇವನೇ ಶಮಂತಕ ರತ್ನವನ್ನು ಕೊಟ್ಟಿದ್ದಾನೆ. ಅದರ ಮಹತ್ವ ಏನು? ದಿನಕ್ಕೆ 8 ಮೊಣ ಬಂಗಾರ ಕೊಡುತ್ತದೆ. ಹಾಗೆ ನನ್ನ ಅಪ್ಪನ ನನ್ನ ಮದುವೆ ಮಾಡಿ ದ್ವಾರಕೆಗೆ ಕಳುಹಿಸಿಕೊಡುವಾಗ ಆ ರತ್ನವನ್ನು ಕಳುಹಿಸಿಕೊಟ್ಟಿದ್ದಾರೆ. ಮೊದಲು ನೋಡಿ, ಈ ವೈಭವ ಎಲ್ಲ ಇದ್ದಿತ್ತ? ಇಲ್ಲಪ್ಪ, ನಾನು ಬಂದ ಮೇಲೆ ಇಲ್ಲ. ಈ ವೈಭವ ಎಲ್ಲಿ? ಮೊದಲೆಲ್ಲ ಮರದ ಕಂಬ ನೀವು ನೋಡ್ಲಿಲ್ವ? ಇಲ್ಲೇ ಇದ್ದವರು. ಹೌದು ಅಲ್ವಾ? ಮೇಲೆತ್ತುವಾಗಿ ಮಿಸುನಿಮಯ ಅಂತ ಹೇಳಿದ್ವಿ. ನೀವು ನನ್ನ ಪಕ್ಷ ಅಲ್ಲ, ನೀವು ನಮ್ಮೊಟ್ಟಿ, ನಿಮ್ದು ಊಟ ನಮ್ಮಲ್ಲಿ ಕೂಟ ಅಲ್ಲಿ ಆ ಕಡೆ. ಮತ್ತೆ ಕೇಳಬೇಕು. ನೀವು ರುಕ್ಮಿಣಿ ಪಕ್ಷದವರೇ? ಇಲ್ಲ ಅಲ್ಲ, ನನ್ನ ಪಕ್ಷ ಆದ್ರೆ ನನಗೆ ಗೊತ್ತಿಲ್ಲದಿದ್ದು ನೀವು ಹೇಳಿಕೊಡ್ಬೇಕು. ದ್ವಾರಕ್ಕೆ ಮೇಲೆ ಎತ್ತುವತ್ತಿಗೆ ಸ್ವರ್ಣಮಯ ಮಿಸುನಿಮಯ ಅಂತ ಕೇಳಿದ್ದೆ. ನೀವು ಕೇಳಿದ್ದಲ್ಲ ಸತ್ಯ ಆಗುದಿಲ್ಲ. ನಿಮ್ಮಿಂದ ಹೆಚ್ಚಾಗಿದೆ. ಹೌದು, ಈಗ ನನ್ನಿಂದ ಹೆಚ್ಚಾಗಿದೆ. ಬರೇ ಬಂಗಾರ ನೋಡಿ, ಅಲ್ಲೆಲ್ಲ ಹೊಳಿತಾ ಉಂಟು. ಯಾಕೆ? ಮಣಿಯ ಪ್ರಭಾವ. ಹೌದು, ದಿನಕ್ಕೆ 8 ಮೊಣ ಕೊಡ್ತದೆ. ಮಣಿ ನೋಡಿದ್ರೆ ತೋರಿಸ್ಬೇಕಾ? ಅಲ್ಲ, ಮಣಿ ಯಾರಿಗೆ ಹೇಳ್ಬಾರ್ದು, ನಿಮ್ಗೆ ಒಬ್ಬರಿಗೆ ಬೇಕಾದ್ರೆ ಗೌಪ್ಯವಾಗಿ ತೋರಿಸ್ತೇನೆ. ಹೌದು, ಮತ್ತೆ ಕೆಲವರೆಲ್ಲ ಅಹಂಕಾರ ಅಂತ ಹೇಳುದು. ಸತ್ಯಭಾಮೆ ಗರ್ವದಲ್ಲಿ. ನೀವು ಬುದ್ಧಿವಂತರ ಅಂತ ಹೇಳಿ ನನಗೆ ಇಲ್ಲೇ ಗೊತ್ತಾಗ್ತದೆ. ಬೇಡವೇ ನೋಡಿ, ಹಾಗೆಲ್ಲ ಯಾರಿಗೆ ತೋರಿಸಬಾರ್ದು. ನೀನು ನೋಡ್ಬೇಕಾದ್ರಲ್ಲಿ ಯಾರಿಗೆ ಅಹಂಕಾರ, ಯಾರಿಗೆ? ನೀವು ಬುದ್ಧಿವಂತರು ನೋಡಿ, ಗರ್ವದಲ್ಲಿ ಅಂತ ಹೇಳಲಿಲ್ಲ. ಕೆಲವರೆಲ್ಲ ಹಾಗೆ ಹೇಳುದು, ಸತ್ಯಭಾಮೆ ಗರ್ವದಲ್ಲಿ. ಗರ್ವ ಯಾರಿಗಿರುವುದಿಲ್ಲ? ಏನು ಇಲ್ಲದೆ ಹೋದವರೆಲ್ಲ ಅಹಂಕಾರ ಮಾಡುದು ನೋಡಿದ್ರೆ ನನಗೆ ಬೇಸರ. ಏನು ಇಲ್ಲದವರೇ ಮಾಡುದು. ಹೌದು, ಮಾಡುದಿಲ್ಲ, ತುಂಬಿದ್ದು ತುಳುಕುದಿಲ್ಲ. ಅಂದ್ರೆ ನನ್ನಲ್ಲಿ ಏನಿಲ್ಲ ಅಂತ ಹೇಳುದು. ತುಂಬಿ ತುಳುಕುದಿಲ್ಲ. ಹಾಗಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತುಂಟಾ? ಅಹಂಕಾರ ಎನ್ನುವುದು ಅಲಂಕಾರಕ್ಕೆ ಭೂಷಣ. ಇದ್ರೆ ಒಳ್ಳೇದು. ಹೌದು, ಯಾವುದು? ನೀವು ಬರೇ ನಿಮ್ಮ ಗುರುಗಳು ಯಾರು ಅಂತ ಹೇಳ್ತೀರಿ ನನಗೆ. ಬರೇ ನಂಜಿದ್ದೆ ಮಾತಾಡುವುದಿಲ್ಲ. ಹಾಗೆ ನಿಮ್ಮಲ್ಲಿ ಕೇಳ್ತೇನೆ, ರೂಪದಲ್ಲಿ ಯಾರು ಹೆಚ್ಚು ಕೇಳಿದ್ರೆ ಯಾರು? ಗುಣದಲ್ಲಿ ಯಾರು? ವಿದ್ಯೆಯಲ್ಲಿ ಯಾರು? ಐಶ್ವರ್ಯದಲ್ಲಿ ಯಾರು? ಅಹಂಕಾರದಲ್ಲಿ ಯಾರು? ಹೇಳಿ, ಅದರಲ್ಲಿಯೂ ನನಗೆ ಹೆಮ್ಮೆ ಉಂಟು, ಅಹಂಕಾರ ಉಂಟು. ನನಗೆ ಹೇಳಿದ್ನಲ್ಲ, ಏನು ಇಲ್ದಿದ್ದವರು ಮಾಡ್ತಾರೆ, ನಾನು ಮಾಡುವುದ್ರಲ್ಲಿ ತಪ್ಪೇ ಇಲ್ಲ. ಮತ್ತೆ ನನ್ನ ವಲ್ಲಭನಿಗೆ ನಾನಂತ ಹೇಳಿದ್ರೆ ಆಯ್ತು. 16,008 ಮಂದಿ ಪತ್ನಿಯರಿದ್ರು ಕೂಡ ನನ್ನನ್ನು ಅತಿ ಪ್ರೀತಿಯಿಂದ ನೋಡಿಕೊಳ್ತಾರೆ. ಯಾಕೆ? ಹಾಗೆ ಬಂದದಲ್ಲ, ನೋಡ್ತೀರಾ? ಹೌದು, ಅವ್ರು ನೋಡಿದ್ದಾರೆ, ಅದರ ಮಹತ್ವ ಅವ್ರು ತಿಳ್ಕೊಂಡಿದ್ದಾರೆ. ಹೌದೌದು. ಮತ್ತೆ ನಾನು ಬಂದ್ರಂತೇಳಿ ಪ್ರೀತಿಯಿಂದ ಸತ್ಕಾರ ಮಾಡುವುದಿಲ್ಲ. ಯಾವ ಹೆಣ್ಣೆ ಆಗಲಿ ಕೂಡಿ ಕಾಡಬಾರದು, ಕಾಡಿ ಕೂಡ್ಬೇಕು. ನಾನು ಅವರು ಬಂದ ಕೂಡಲೇ ಪ್ರಾರಂಭ ಮಾಡುದು ಕಾಡು, ಆಮೇಲೆ ಪ್ರೀತಿಯಿಂದ ಕೂಡ್ತೇನೆ. ಆದ್ರೆ ಬೇಸರ ನೋಡಿ ನನಗೆ, ನಮ್ಮ ಯಜಮಾನ್ರಿಗೆ ನಮ್ಮ ಮನೆ ದಾರಿ ನೆನಪು ಹೋಯ್ತಾ ಹೇಗೆ? 3 ದಿನ ಆಯ್ತು ಅವರು ನೋಡ್ಲಿಕ್ಕೆ ಇಲ್ಲ. ಬರ್ಲಿ ಇವತ್ತವರು ಆಯ್ತು ನಾನು. ಇಬ್ಬರು ಹಿಡಿತಾರೆ ಬಾಧೆ. ಯಾರು? ನಾನು? ಹೌದು. ನನಗೆ ಬೇರೆ ಮನೆ ಹಿಂಸೆ ಮನೆ ಹೋಗೋ ಅಭ್ಯಾಸ. ಬಂದು ಮುಟ್ಟಿದ್ರಲ್ಲ ದೂರ. ಏನು ಮೊದಲೇ ಹೇಳಬಾರ್ದಿತ್ತೇನೆ. ಹೇಳಿದ್ರೆ ಬೇರೆ ಹೇಳಲಿಕ್ಕೆ ಕಷ್ಟ ಆದ್ರು ಹೊರಗಡೆ ಒಂದು ಸೂಚನೆ ಇಡ್ಬೋದಿತ್ತಾ?
ಸುಮ್ಮನೆ ಯಾವುದು ತಿಳ್ಕೊಂಡ್ರಿ ಹೊರಗೆ ಆಗಲ್ಲ. ಮತ್ತೆ ಮುಟ್ಟಬಾರ್ದು ಅಂತ ನನ್ನನ್ನು ಮುಟ್ಟಬೇಡಿ. ತಿಂಗಳ ಸಮಸ್ಯೆ ಆಗಲ್ಲ. ಅದು ನನಗೆ ಲೆಕ್ಕಾಚಾರ ಇಟ್ಕೊಳ್ಳಿಕ್ಕೆ ಕಷ್ಟವೇ. ಬಹಳ ಕಷ್ಟ. 16,800 ಉಂಟಲ್ಲ, ಹೌದು. ಹೇಗೆ ತಿಂಗಳ ಲೆಕ್ಕಾಚಾರ ಇಟ್ಕೊಳ್ಳೋದು ಹೇಳು? ಹಾಗಾಗಿ ಕಷ್ಟ ಆಯ್ತು. ನಾನು ಸ್ನಾನ ಮಾಡಿ ಹೋಯ್ 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 ಬೇಡ, ಹಾಗೇನು ಸಮಸ್ಯೆ ಇಲ್ಲ. ದೂರ ಅಂತ ಹೇಳಿದ್ ಯಾಕೆ? ಯಾಕೆ ಅಂತರ ಕಾಯ್ದುಕೊಳ್ಳಿ. ಅದನ್ನು ಮುಗೀತಲ್ಲ 2 ವರ್ಷದಿಂದ. ಇನ್ನು ಮುಗಿಲಿಲ್ಲ, ನೀವು ಎಲ್ಲೆಲ್ಲ ಹೋಗಿ ಬರ್ತೀರಿ. ಹೌದಾ? ಅದಕ್ಕೆ ನನಗೆ ಸಿಟ್ಟು ಬಂದಿದೆ, ಅಂತರ ಕಾಯ್ದುಕೊಳ್ಳಿ ಅಂತ ಹೇಳಿ. ಸಿಟ್ಟು ಬಂದಿತ್ತು. ಸಿಟ್ಟು ಬಂದಿದೆ. ತಂದುಕೊಂಡಿದ್ದ ಬಂದಿದ್ದ ನೋಡಿ ಬಂದದ್ದು ಮುಖ ನೋಡಿದ್ರೆ ಗೊತ್ತಾಗುದಿಲ್ವ? ತಂದುಕೊಂಡಿದ್ದಾದ್ರೆ ತೊಂದರೆ ಇಲ್ಲ. ಅದು ಮೈ ಉಂಟರಿ ಗಾಯ ಆಯ್ತಾ? ಆ ಗಾಯ ಆಗಲಿಲ್ಲ, ಕೆಲವೊಮ್ಮೆ ಆಗಿ ಭುಜ ನೋವ. ನನಗೆ ಈ ಅಭಿನಯ ಆಗುದಿಲ್ಲ, ಸಾಹಿತ್ಯ ಬಂದು ಸಾಕು. ಹೌದು ಹೌದು, ಸರಿಯಾಗಿ. ಸುಮ್ಮನೆ ನಿಂತ್ಕೊಂಡಿಯೇ. ಯಾಕಾಗಿ ಸಿಟ್ಟು ಬಂತು? ಸಿಟ್ಟು ಬಾರದಿಲ್ಲ. ಬರ್ಲಿ ಕಾರಣ ಏನೇನು ಸೊಕ್ಕಿನ ಉಪದ್ರವ? ಯಾರು ನನಗೆ ಯಾರು ಉಪದ್ರ ಕೊಡು? ಬಂಗಾರ ಬೇಕಾದವರಿಗೆ ಸೀರೆ ಬೇಕು, ಎಂತ ಬೇಕು ಹೇಳುದು? ಬಂಗಾರ ಎಲ್ಲಿಂದ ಕೊಡ್ತೀರಿ? ನಮ್ಮಲ್ಲಿ ಮಣಿ ಉಂಟು. ಮಣಿ ನನ್ನದ್ದು, ನಿಮ್ಮದಾದ್ರೆ ನನ್ನ ಹತ್ರ ಇರುದು. ಹೌದು. ಆದ್ರೆ ನಾನು ಬೇಡಿಕೊಂಡು ಮಾತ್ರ ಬರ್ತದೆ. ಇಲ್ಲಪ್ಪ, ಯಾರು ಬೇಡಿದ್ರು ಬರ್ತದೆ ನಮ್ಮಿಬ್ಬರಲ್ಲಿ. ಸುಮ್ಮನಿರಿ, ನಿಮಗೆ ತೋರಿಸುವುದಿಲ್ಲ, ಪೆಟ್ಟಿ ಬೀಗ ತೆಗೆಯುವುದಿಲ್ಲ ನಾನು. ನಾನೇ ನೋಡುದು ಬಿಟ್ಟು ಮತ್ತೆ ನೋಡುದು. ಅದಲ್ಲ ಅಂತ ಆದ್ರೆ ನಿಮ್ಗೆ ಈಗ 16,008 ಮಂದಿ ಬಿಡಿ, ಈಗ ಅಷ್ಟ ಮಹಿಷಿಯರು ಇದ್ದಾರೆ. ಅದೇ 8ರಲ್ಲಿ ಅದೇ 8. ಹೌದು, ಅದರಲ್ಲಿ ನನಗೆ ಇಷ್ಟ ಮಹಿಷಿ. ಹಾ ಅಂತ ಅವರೆಲ್ಲ ಹಾಗೆ ಹೇಳ್ತಾರೆ. ನನಗೆ ಇತ್ತೀಚೆಗೆ ಗೊತ್ತಾಗುತ್ತೆ ಉಂಟು. ಬಿಣು ಹಾಗೆ ಹೇಳ್ತಾಳೆ, ಜಾಂಬವತಿ ಹಾಗೆ ಹೇಳ್ತಾಳೆ, ನಾನು ನಿನ್ನ ಇಷ್ಟ ಅಂತ ಹೇಳ್ತಾಳೆ. ರುಕ್ಮಿಣಿ, ಆದ್ರೆ ನಾನು ಯಾರಿಗೆ ಹೇಳ್ತೆ ಅಂತ ಮುಖ್ಯ. ಹೌದು, ರುಕ್ಮಿಣಿ ಹಾಗೆಲ್ಲ ಓಡಿ ಬಂದದ್ದಲ್ಲ ನಾನು. ಕೆಲವು ಹೆಣ್ಮಕ್ಳು ಹಾಳಾಗ್ಲಿಕ್ಕೆ ಕಾರಣ ರುಕ್ಮಿಣಿ. ಗೊತ್ತುಂಟ? ರುಕ್ಮಿಣಿ ಹೆಸರು ನನ್ನ ಮನೆಯಲ್ಲಿ ಬರ್ಲಿಕ್ಕಿಲ್ಲ. ಅವಳು ಓಡಿ ಬಂದು ನೀ ಹಾರು ಬಂದ್ಯಾ? ಸುಮ್ಮನೆ ನಾನು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಬಂದೆ. ಸರಿ. ಮತ್ತೆ ಆ ಜಾಂಬವತಿ ಹಾಗೆ ಗುಹೆಯಿಂದಲ್ಲ ಬಂದದ್ದಲ್ಲ ನಾನು, ಬೃಂದಾವನದಿಂದ ಬಂದದ್ದು. ಹೌದು, ನೀವು ಬರೇ ಮೇಲ್ನೋಟಕ್ಕೆ ಬಾಯಲ್ಲಿ ಹೇಳ್ಕೊಳ್ಳು. ಎಂತಿದ್ರು ಹೆಣ್ಣೆ ಅಲ್ವ ನೀನು, ಬಿಡು. ಹಾ ಹೇಳು. ಸತ್ಯಭಾಮಿ ಅಂತ ಹೇಳಿದ್ರು ನನಗೆ ಪ್ರೀತಿ. ಅಯ್ಯೋ ಒಳ್ಳೆ ದೇವರು ಚಿನ್ನ. ನನ್ನ ಮುಂದೆ ಬಂದಾಗ ನೀವು ಇದನ್ನ ಹೇಳು, ಮತ್ತೊಬ್ರ ಮನೆಗೆ ಹೋದಾಗ ಅಲ್ಲಿ ಹೋದನ್ನೇ ಹೇಳು. ನೀನು ಸಿಟ್ಟು ಬಂದಿದ್ದೆ ಯಾಕೆ ಈಗ? ನಿಮ್ಗೆ ಪ್ರಜ್ಞೆ ಉಂಟ? ಏನು ಮನೆಗೆ ಬಾರ್ದು ಎಷ್ಟು ದಿನ ಆಯ್ತು? 3 ದಿನ. 3 ದಿನ ಆಯ್ತು. 3 ಅಲ್ಲ, 3 ದಿನ ಆಯ್ತು ನೀವು ಬಾರ್ದಿದ್ರೆ. ಯಾಕೆ? ಅದು ಎಷ್ಟು ಹೇಳಿದ್ರು 3. ಅದು 6 ಆಗುದಿಲ್ಲ, ಗೊತ್ತಾಯ್ತಾ? ಆದ್ರೂ ನನಗೆ 3 ವರ್ಷ ಕಳೆದ ನೀನು ಹೋಗೋದು ಯಾಕೆ? 3 ದಿನಕ್ಕಾದ್ರೂ ಬಂದಲ್ಲ. ಒಬ್ಬೊಬ್ಬನ ಮನೆಯಲ್ಲಿ ಒಂದೊಂದು ದಿನ ಮಾದ್ರೆ ನಿನ್ನ ಮನೆ ಬರುವಾಗ ಎಷ್ಟು ದಿನ ಆಗ್ತದೆ ಹೇಳು? 16,007 ದಿನ ಆಗ್ತದೆ. ಹೌದು, 8ನೇ ದಿನ ನಮ್ಮ. ಮತ್ತೆ ಹೌದು. ಆ ಮಟ್ಟಿನ ಪುಣ್ಯ. ಹೌದಾ? 3 ದಿನಕ್ಕಾದ್ರೂ ಬಂದಲ್ಲ. ನೀವು ಬಂದ ಜಾಂಬವತಿ ಮನೆ ಹೋಗೋದು 8 ತಿಂಗಳಾಯ್ತು ಗೊತ್ತುಂಟ? ಹೌದು. ಹಾ, ಅವಳು ಎಷ್ಟು ಬಬ್ಬೆ ಹಾಕ್ತಾ ಇದ್ದಾಳೆ, ನಾನು ಶಬ್ದ ಕೇಳ್ತದಲ್ಲ. ಹಾ, ಅವಳು ಆಡ್ಸ್ಲಿಕ್ಕೆ ಹೋಗು. ಈಗ ನೀವು ಮಾತಾಡ್ಬೇಡಿ. ನಿಮ್ಮಲ್ಲಿ ಮಾತಾಡುದಿಲ್ಲ, ನನಗೆ ಸಿಟ್ಟು ಬಂದಿದೆ. ನೀವು ಹೋಗಿ ರುಕ್ಮಿಣಿ ಮನೆ ಹೋಗ್ತೀರಾ? ಹೋಗಿ. ಬರದೇ ಇರ್ಲಿ ಅಲ್ಲೇ ಹೋಗ್ತೇನೆ. ಬರದೇ ಇರ್ಲಿ ಕಾರಣ ಎಲ್ಲಿ ಹೋಗಿದ್ರಿ? ಏನು ಸಮಸ್ಯೆ? ಬೆಳೆದಿದ್ದೇನೆ. ಹೌದೇ
ಏನು ಬಾಳದಲ್ಲಿ ಕಾರಣ ಉಂಟೆ. ಏನಾಗಿದೆ? ಮೊದಲಿದ್ದಾಗಿಲ್ಲ, ಈಗ ಏನಾಗಿದೆ? ಬಹಳ ಬೆಳೆದಿದ್ದೇನೆ ನಾನು. ಅದು ನೋಡಿದ್ರೆ ಗೊತ್ತಾಗ್ತದೆ. ಹಾ. ಹೌದು. ನನ್ನನ್ನು ಕಾಣುವುದಕ್ಕೆ ಬೇಕಾಗಿ ದಿನವೂ 10 ಮಂದಿ 100 ಮಂದಿ ಬರ್ತಾರೆ ನಿಮ್ಮನ್ನು ಕಾಣಲಿಕ್ಕೆ. ಹೌದೌದು. ಅಯ್ಯೋ, ಯಾಕೆ ಏನು? ಅವರವರ ಸಮಸ್ಯೆಯನ್ನು ಹೇಳಿಕೊಳ್ಳಿಕ್ಕೆ ಅಂದ್ರೆ ನೀವು ಬಗೆಹರಿಸ್ತೀರಿ ಅಂತ ಹೇಳಿ. ಅವರಿಗೆ ವಿಶ್ವಾಸ ಉಂಟು, ನಾನು ಅದನ್ನು ಮಾಡ್ತೇನೆ. ಪಾಪ ಹೇಗೆ? ಯಾರು ಪಾಪ? ಅವರು ಪಾಪವಾಗಿಯೇ ಬರುವುದು. ವಿಶ್ವಾಸ ಇಟ್ಟಿದ್ದಾರಲ್ಲ. ಪರಿಹಾರ ನಾ ಮಾಡಿದ್ದೇನೆ. ಹಾ, ಹಾ, ಹಾ. ಹೀಗಿರುತ್ತ ಒಂದು ಇವತ್ತಿನ ದಿನ ಪಾಂಡವರ ಹಿರಿಯ ಹಾ, ಧರ್ಮರಾಜ ಹಾ. ಇಂದ್ರಪ್ರಸ್ಥದಿಂದ ಇಂದ್ರಸೆಯನ್ನು ಕಳುಹಿಕೊಟ್ಟ. ಯಾಕಂತೆ? ನಾರದರು ಹೇಳಿದ ಮಾತಂತೆ, ಏನು? ಪಾಂಡು ಚಕ್ರವರ್ತಿಗೆ ಹಾ, ಮೋಕ್ಷ ಸಿಗಲಿಲ್ಲ ಅಂತ. ಹಾ, ಹಾ. ಹಾಗಾದ್ರೆ ತಂದೆಯ ಸದ್ಗತಿಗೆ ಬೇಕಾಗಿ ಹಾ, ರಾಜಸೂಯಾಧ್ವರವನ್ನು ಮಾಡುವುದಕ್ಕೆ ಹಾ, ಪಾಂಡವರಲ್ಲಿ ಹಿರಿಯ ಧರ್ಮರಾಜ ಹಾ, ನಿರ್ಧಾರ ಮಾಡಿದ್ದಂತೆ. ಹಾ, ಹಾ, ಹಾಗಾಗಿ ಹಾ. ಕೃಷ್ಣ ಬರಬೇಕು ಅಂತ ಹಾ. ಇಂದ್ರಸೇನಲ್ಲಿ ಹೇಳಿ ಹೇಳಿ ಕಳಿಸಿದ್ದಾರಾ? ಹೇಳಿ ಕಳಿಸಿದ್ದಾನೆ. ನಾ ಏನು ಹೇಳಿದೆ ಅಂತ ಹೇಳುದು ಬೇಡವಾ ಈಗ? ಅಲ್ಲ, ನಾವು ಹೋಗುವ. ಅಲ್ಲ, ನಾ ಹೇಳಿದ್ದು ಹೇಳುದು ಬೇಡವಾ? ಹೇಳಿ. ನಾ ಬರುದಿಲ್ಲ ಅಂತ ಹೇಳಿದೆ. ಬಾಯ್. ನೀವ್ ಯಾಕೆ ಬರುದಿಲ್ಲ ಅಂತ ಹೇಳಿದ್ರು? ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹೇಳ್ತಾರೆ ನೀವು. ಇಂದ್ರಸೇನಲ್ಲಿ ಹೇಳಿದ್ದಾನೆ, ಇಲ್ಲೇ ಇರು, ನಾ ಬರ್ತೇನೆ ಅಂತ ಹೇಳಿದ್ದೇನೆ. ಅಲ್ಲ, ನಾನೀಗ ಆದಷ್ಟು ಬೇಗ ಸೀರೆ ಒಂದು ಬೇರೆ ಉಟ್ಕೊಂಡು ಇನ್ನು ಆಭರಣ ಎಲ್ಲ ಉಂಟು ಸ್ವಲ್ಪ ಎಲ್ಲ ಹಾಕೊಂಡು ಸಿದ್ಧಳಾಗಿ ಬರ್ತೇನೆ. ಬಾಮ, ಹೊರಗಿಂದ ಸೀರೆ ಉಟ್ಟು ಒಳಗಡೆ ಗುಣ ಬದಲಾಗ್ತದೇನೆ. ಸುಮ್ಮನೆ ಬಟ್ಟೆ ಎಲ್ಲ ವ್ಯಕ್ತಿಯ ಗುಣ ಬದ್ಧ ಮಾಡ್ತದೆ ಅಂತ ಆದ್ರೆ ಬಟ್ಟೆ ಹಾಕೊಂಡೇ ಬದುಕೋದಿತ್ತು, ಗುಣ ಯಾಕೆ ಮತ್ತೆ? ಅಲ್ಲ, ನೀವು ಹೀಗೆಲ್ಲ ಮಾತಾಡು. ಒಳ್ಳೊಳ್ಳೆ ಬಟ್ಟೆ ಹಾಕೋಲ್ಲ, ಒಳ್ಳೆಯವರು ಅಂತ ಹಾಕೊಂಡ್ಯಾ ಅಲ್ವಾ ಸ್ವಾಮಿ? ಒಳ್ಳೊಳ್ಳೆ ಬಟ್ಟೆ ಹಾಕೋ ಹೃದಯ ಹೆಚ್ಚಿದಾಗ ಒಳ್ಳೇದಿರುವುದಿಲ್ವೇ? ಉದಾಹರಣೆ ನೀವು ನೋಡು. ಈಗ ನನ್ನ ಸುದ್ದಿ ಬೇಡ, ನಾನು ಬಟ್ಟೆಯು ಒಳ್ಳೇದು, ನಾನು ಒಳ್ಳೆಯವಳು. ಅಯ್ಯೋ, ನಾ ಹೇಳುದಲ್ಲ ಅದು, ಅವ್ರು ಹೇಳುದು ಹೊಟ್ಟೆ ಕಿಚ್ಚಿನ. ನಾ ಅಂತ ಹಾಗೆ ಹೇಳ್ತೇನೆ, ನೀವು ಹಾಗೆಲ್ಲ ಹೇಳುದಿಲ್ಲ. ನೀವು ಹೌದಾದ್ರು ನಾ ಅಲ್ಲ ಅಂತ ಹೇಳ್ತೇನೆ. ಮತ್ತೆ ನನಗೆ ಇನ್ನೂ ಒಂದು ಬೇಸರ ಉಂಟು. ಏನು? ನೀವು ಹೀಗೆ ನನ್ನ ಹಾಗೆಲ್ಲ ಮಾತಾಡುವಾಗ ಯಾರು ನಿಮ್ಮನ್ನು ವಿಮರ್ಶೆ ಮಾಡುವುದು? ನೀವು ಹೇಳ್ತಾನೆ ನಾನು ಹೇಳುವಾಗ ನೀವು ವಿಮರ್ಶೆ ಮಾಡಿ ನನಗೆ ಏನು ಹೇಳುದಂತ ಗೊತ್ತಾಗ ಹಾಗಾಗುದಿಲ್ಲ. ಒಂದಕ್ಕೊಂದು ಈಗ ಮೆಟ್ಲತ್ತು ಹೇಗೆ ಹೇಳು? ತೃತೀಯ ತೃತೀಯ ಈ ತೃತೀಯ ಮೆಟ್ಲಿಕ್ಕೆ ಆಗಿದ್ದ ಹಾಗೆ ಆಗ್ತದ ಮ್ಯಾಮ್ ನಿಮ್ಮ ಅವಸ್ಥೆ. ನಾ ಬರ್ತೇನೆ ಅಂತ ಹೇಳಿದ್ಮೇಲೆ ನೀವು ಓಡ್ಬೇಕು. ಹಾಗೆ ಸ್ವಲ್ಪ ಬೇಗ ತೊಂದ್ರೆ ನೋಡು, ಏನು? ನಾನು ಬರ್ತೇನೆ ಅಂತ ಹೇಳಿದ್ದೇನೆ, ಅವ ಹೆಂಡತಿಗೆ ಕರ್ಕೋಬ ಅಂತ ಹೇಳಿಲ್ಲ. ಅಯ್ಯೋ, ಹೇಳಬೇಕಾದದ್ದೇ ಇಲ್ಲ. ನಿಮ್ದೆಲ್ಲ ಕರೆ ಇಲ್ಲ. ಯಾವ ಕಾರ್ಯಕ್ರಮವೇ ಆಗಲಿ ಸತಿಪತಿಯರು ಜೊತೆಯಾಗಿ ಹೋದ್ರೆ ಅದೊಂದು ಶೋಭೆ. ಅವ ಧರ್ಮರಾಜ ಹೇಳಿದ್ದಾನೆ, ಸಕುಟುಂಬ ಸಪರಿವಾರ ಸಹಿತ ಬರಬೇಕು ಅಂತ ಹೇಳಿಲ್ಲ. ಕೃಷ್ಣ ನೀವು ಬರಬೇಕು ಅಂತ ಹೇಳಿದ್ದಾನೆ. ಆಸೆ ಇಟ್ಕೊಂಡಿದ್ದೆ. ರಾಜಸೂಯಾಧ್ವರದ ಮಾತುಕತೆ ಅಷ್ಟೇ, ಅಧ್ವರ ಈಗಲ್ಲ, ಸುಮ್ಮಿರು. ಈಗ ಅಲ್ವಾ? ಆಯ್ತು ಅಂತ ಅವನು ನಾಚಿ ಕಳಿಸಿಕೊಟ್ಟ ಮರುಕ್ಷಣವೇ ಮಾಗದನ ಸೆರೆಮನೆಯ ಕೈದಿ ಒಬ್ಬ ಓಡೋಡಿ ಬಂದ. ನಮ್ಮ ಸೆರೆ ಬಿಡಿಸಬೇಕು ಅಂತ ಕೇಳಿಕೊಂಡ. ಅವನು ಕೈದಿಗಳಾಗುವಂತೆ, ಅರಸು ಮಕ್ಕಳಂತೆ, 87 ಮಂದಿ ಅರಸು ಮಕ್ಕಳಿದ್ದಾರಂತೆ. ನಮ್ಮನ್ನು ಸೆರೆಯಿಂದ ಬಿಡಿಸಬೇಕು, ಮಾಗದನ್ನ ಕೊಲ್ಲಬೇಕು ಅಂತ ಕೇಳಿಕೊಂಡ. ಅವನಿಗೆ ಹೇಳಿದೆ, ಆಯ್ತು ಅಂತ ಆಶ್ವಾಸನೆ ಕೊಟ್ಟೆ. 8 ದಿನದ ಒಳಗಾಗಿ ನಾನು ಬರ್ತೇನೆ, ಮಾಗನ್ನು ಕೊಲಿಸ್ತೇನೆ ಅಂತ. ನೀವು ಆಶ್ವಾಸನೆ ಕೊಟ್ಟಾಯ್ತಾ?
ಎಂತಾಯ್ತು ನಿಮ್ಗೆ? ನಗು ಬಂದದ್ದು. ಮಗುವ ಸಂತೋಷ ನಮ್ಮ ಯಜಮಾನ್ ದೊಡ್ಡ ಕೆಲಸ ಮಾಡ್ತಾರೆ ಅಂತ. ಯಾರು? ಅಯ್ಯೋ ಅಲ್ಲ, ನೀವು ಕೊಲ್ಲುದು. ನನಗೆ ಬೇಸರ ಆಗುದು ಇವರನ್ನೆಲ್ಲ ನೋಡುವಾಗ. ಏನಂತ? ಎಲ್ಲ ಬಂದ್ಕೊಂಡು ದಿನ ಒಂದೊಂದು ಹೇಳುದು ನೀವು. ಏನಂತ? ಅಯ್ಯೋ ನನಗೆ ಕಷ್ಟ ಬಂದಿದೆ, ನನಗೆ ಸಮಸ್ಯೆ ಆಗಿದೆ, ಹೌದು, ನನ್ನ ಕಷ್ಟವನ್ನೊಂದು ಆದಷ್ಟು ಬೇಗ ಪರಿಹಾರ ಮಾಡು ಕೃಷ್ಣ. ಹ್ಮ್ ನೀವು ಮಾಡ್ತೇನೆ, ಹೌದು, ನಾನಿದ್ದೇನೆ, ಕಾಲ ಕಾಯಬೇಕು, ಒಂದು ಆಶ್ವಾಸ. ಪರಿಹಾರ ಮಾಡ್ಲಿಲ್ವಾ? ಎಷ್ಟು ಮಾಡಿದ್ದೀವಿ? ಗೋಪಾಲಕ್ಕೆ ದೂರಿದಾಗ ಹೌದು, ಅವತ್ತಿಗೆ ಮಾಡಿದ್ದೌದು. ಮತ್ತೆ ಹೌದು, ಹಾಗೆ ಕೆಲವೊಮ್ಮೆ ಮಾಡಿದ್ದೀವಿ. ಕೆಲವೊಮ್ಮೆ ಅಲ್ಲ, ತೋಸಲು ಬಂದಿದ್ಯಾರು ಶಕಟ ಅದೆನುಕ ಅಲ್ಲ, ಅವರನ್ನೆಲ್ಲ ಕೊಂದಿದ್ದೀರಿ ಸತ್ಯ. ನಾನಿದ್ರೆ ಮೆಟ್ಟಿದ್ಯಾರು, ಹೌದು, ಜಾಮೂನ್ ಹಿಡಿದಿದ್ಯಾರು, ಆ ಮಣಿ ಪ್ರಕರಣ ತಿಳಿ ಮಾಡಿದ್ಯಾರು, ಎಲ್ಲ ಮಾಡಿದ್ದು ನಾನೇ. ಅಲ್ಲ, ನೀವು ಬಹಳಷ್ಟು ಮಾಡಿದ್ದೀರಿ. ಆದ್ರೆ ಈ ಮಾಗದನ ಪ್ರಕರಣಕ್ಕೆ ನನಗೆ ನಗು ಬಂದದ್ದು. ಏನ್ ನಗು? ಸ್ವಾಮಿ, ಓ ಅವನನ್ನ ಕೊಲ್ಲುತ್ತೇನೆ ಹೌದು, ಕೇವಲ 8 ದಿನದೊಳಗಾಗಿ. ಬರ್ತೇನೆ, ಬರುದು ಹೇಳ್ತೇನೆ ಒಳಗ. ಆಗ್ತದ ನಿಮ್ಗೆ? ಏನಾಗುದಿಲ್ಲ, ನಿಮ್ಗೆ ಆಗುದಲ್ಲ. ಹ್ಮ್. ಯಾಕೆ ಗೊತ್ತುಂಟ? ಮೊನ್ನೆ ದಿನ ಒಮ್ಮೆ ನೀವು ಬಂದಿದ್ರಲ್ಲ, 3 ದಿನದ ಹಿಂದೆ, ಹೌದೇ, ನಾವಿಬ್ರು ಒಟ್ಟಿಗೆ ಮಲ್ಕೊಂಡಿತ್ತಲ್ಲ. ಅದೇ ಎಂತ ಕೂ ಹೇಳುದೆ, ಸುಮ್ಮನೆ ಇದೆಯಾ? ಮಲ್ಕೊಳ್ಳೋದ ಬಿಡು. ಹೌದು, ಆಗ ಮಧ್ಯರಾತ್ರಿ. ಹೇಳ ಹೇಳಲಿಕ್ಕೆ ನಿಮ್ಗೆ ಯಾವುದು ಗೊತ್ತಿಲ್ಲ. ಮಧ್ಯರಾತ್ರಿ ಸುಮ್ಮನೆ ಇರ್ಲಿ. ನಿಮ್ಗೆ ನೋಡಿ, ಇವತ್ತು ಮಧ್ಯರಾತ್ರಿ ಕಾಣ ಹೋಗ್ತದೆ. ಈಗ ನಿಮ್ಗೆ ಕಣ್ಣು ಬಿಡ್ಲಿಕ್ಕೆ ಆಗ್ಲಿಲ್ಲ. ಏನಾಯ್ತು? ಅಂದ್ರೆ ಕಣ್ಣು ಮುಚ್ಕೊಂಡಿದ್ರಿ. ಕಣ್ಣು ಮುಚ್ಕೊಂಡಿದ್ದೀರಿ, ಮೈಯಲ್ಲೆಲ್ಲ ಬೆವರು ಹೋಗುತ್ತಾ ಉಂಟು, ಕೈ ಕಾಲೆಲ್ಲ ಗಡ 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 ನಡುಗುತ್ತಾ ಉಂಟು. ಮಾಸ ಮಾಡ್ತಾನೆ ಅಲ್ಲ, ಅಲ್ಲ ವೈಶಾಖ ಅಂದ್ರೆ ತೆಕ್ಕೆಗಲ್ಲ, ಒಂದು ರೀತಿ ಭಯ. ಕಣ್ಣು ಮುಚ್ಕೊಂಡಿದ್ರು, ಆ ಭಯ ಮುಖದಲ್ಲಿ ಕಾಣ್ತಾ ಎದ್ದು ಕಾಣ್ತಾ ಇತ್ತು. ಕೆಂಪಾಗಿತ್ತು, ಬೆವರಿತ್ತು, ಬೆವರಿತ್ತು, ನಡುಗುತ್ತಾ ಮುಷ್ಟಿ ಇತ್ತು. ಏನ್ ಮಾಡ್ಕೊಂಡಿದ್ದೆ? ಮುಷ್ಟಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಿ. ಕಾರಣ ಮುಷ್ಟಿ ಕಟ್ಟಿದ್ದು ಹೌದು, ಮುಷ್ಟಿದ್ದಾರೆ. ಹೌದು, ಮುಷ್ಟಿಯನ್ನು ಗಟ್ಟಿ ಕಟ್ಟಿದ್ದು. ನಾವು ಮತ್ತೆ ಮುಷ್ಟಿ ಇಟ್ಕೊಂಡು ಹೌದು, ಹಾಗೆ ಮಾತಾಡ್ತಾ ಇದ್ರಿ. ಹೌದು, ಏನಂತ? ಅಯ್ಯೋ ಮಗದ, ನನ್ನನ್ನು ಏನು ಮಾಡಬೇಡ, ನನ್ನನ್ನು ಬಿಟ್ಟುಬಿಡು, ನನ್ನನ್ನು ಬಿಟ್ಟುಬಿಡು ಅಂತ ಹೇಳಿ ನೀವು ಕನವರಿಸ್ತಿದ್ದದನ್ನ ನಾನು ಕಂಡಿದ್ದೇನೆ. ಈ ಹೆದರಿ ಗಡಗಡ ನಡುಗುತ್ತಾ ಇದ್ದೀರಿ ನೀವು. ಮುಖ ಬೆವರುವುದು, ಹೌದು, ಮುಖ ಕೆಂಪೆ ಇರುವುದು, ಅವಡು ಗಚ್ಚುವುದು, ಮುಷ್ಟಿ ಕಟ್ಟುವುದು, ಇದೆಲ್ಲ ಯಾವಾಗ? ಹೆದರಿದಾಗ, ಸಿಟ್ಟು ಬಂದಾಗ, ಸುಮ್ಮನಿರಿ. ಮೈ ನಡುಗುದು ಅವಾಗ, ಸಿಟ್ಟು ಬಂದಾಗೆ ಆಗುದು. ನನಗೂ ಗೊತ್ತಾಗ್ಲಿಲ್ಲ ಸಿಟ್ಟು ಬಂದದ್ದು. ಮಾಗದ ಮಾಗದ ಹೇಳ್ತಾ ಇದ್ರಿ ಅಂತ ಅವರು ಕನವರಿಸ್ತಿದ್ದೆ ಅಲ್ವಾ? ಹೌದೌದು. ಅದಕ್ಕೂ ಮುಂದುವರೆದ ಭಾಗ ಮತ್ತೊಂದುಂಟು. ಮಗದ ಮಗದ ನಿನ್ನ ಬಿಡುವುದೇ ಇಲ್ಲ ಅಂತ ಹೇಳಿದೆ. ನನಗದು ಗೊತ್ತಾಗ್ಲಿಲ್ಲಪ್ಪ. ಆವಾಗ ನಿಮ್ಗೆ ನಿದ್ರೆ ಬಂತು. ಓ, ಆವಾಗ ನಿಮ್ಗೆ ಎಚ್ಚರ ಆಯ್ತು. ಹೌದು, ಬಿಡುವುದಿಲ್ಲ ಅಂತ ಹಿಂಗ್ ಗಟ್ಟಿ ಹಿಡ್ಕೊಂಡು ನೋಡಿ ನಿನ್ನ. ನಿಮ್ಮ ವಿಚಾರ ನಾನು ಕೇಳಿದ್ದೇನೆ. ಈ ಹಿಂದೆ ಮಾಗದನ್ನು ಕೊಲ್ತೇನೆ ಅಂತ ಹೇಳಿ ಹೋದವರು ಎಷ್ಟು ಬಾರಿ ಹೋಗಿದ್ದೀರಿ? ನಾವು ಇಲ್ಲ. ಅಲ್ಲ, ಅವ ಬಂದಾಗ ಎಷ್ಟು ಬಾರಿ ನೀವು ಓಡಿ ಹೋಗಿದ್ದೀರಿ? 17 ಬಾರಿ ಮಾಗದ ಬಂದ. 17 ಬಾರಿಯೂ ನೀವು ಓಡಿ ಹೋಗದ ಬಿಟ್ಟು ನಿಮ್ಮಿಂದ ಏನಾದ್ರೂ ಮಾಡ್ಲಿಕ್ಕೆ ಆಯ್ತಾ? ಬಂದವ ಯಾರು? ಮಾಗದ. ಹಿಂದೆ ಹೋದವ ಯಾರು? ಅವನೇ. ಮತ್ ಗೆದ್ದವರು ಯಾರು? ಗೊತ್ತಿದ್ದಲ್ಲ. ನಾವು ಒಬ್ಬನು ಹಿಡಿಲಿಕ್ಕೆ ಅಂತ ಹೋಗ್ತೇವೆ, ಅವನನ್ನು ಹಿಡ್ಲಿಕ್ಕೆ ಆಗೋದಿಲ್ಲ. ನಾವು ಹಿಂತಿರುಗಿ ಬರ್ತೇವೆ. ಅವಾಗ ಸೋತಿದ್ದು ಗೆದ್ದಿದ್ಯಾರು? ತಪ್ಪಿಸಿಕೊಂಡು ಅವನೇ ಗೆಲ್ಲುವುದು ಬಿಟ್ಟು ಹಿಡಿಲಿಕ್ಕೆ ಹೋದ ನಾನು ಹಿಂದೆ ಬಂದ್ರೆ ನಾ ಸೋತೆ ಅಂತ. ಮಾಗದ ಸೋತ ಹೋದವ. ಅಲ್ಲಗೆ ನಿಮ್ಮನ್ನ ಓಟದ ಎಲ್ಲಿಯಾದ್ರೂ ಆಯ್ಕೆ ಮಾಡಿದ್ರೆ ಪ್ರಥಮ ಸ್ಥಾನ ನಿಮ್ಗೆ. ಅದು ನೋಡು, ಯುದ್ಧದ ಒಂದು ವಿಭಾಗ. ಹೌದು, ಅವನಿಗೆ ಓಡ್ಲಿಕ್ಕಾದ್ರೆ ನಾ ಏನ್ ಮಾಡ್ಬೋದು? ಓಟದಲ್ಲಿ ನೀವು ನಿಪುಣ. ಅವ ಎಷ್ಟೇ ಓಡಿದ ಹೌದು ಅಂತ ಆದ್ರೂ ನಿಮ್ಮನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಹಿಂತಿರುಗಿ ಹೋದವ. ಇದು ನೀವು ಹೇಳಿದ್ದು. ನೀವು ಜೀವದ ಆಸೆಯಿಂದ ಹೆದರಿ ಓಡಿ. ಇಲ್ಲಪ್ಪ, ನಾನು ನಗಾಡಿ ಕೊಂದಿದ್ದುಂಟು, ಓಡಾಡಿಸಿ ಕೊಂದಿದ್ದುಂಟು, ಓಡಿ ಕೊಂದಿದ್ದುಂಟು, ಮೆಟ್ಟಿ ಕೊಂದಿದ್ದುಂಟು. ಅದೇ ರೀತಿ ಯೋಚನೆ ಮಾಡಿದೆ. ಹೌದು, ಅವನ ಆವಿಷ್ಯ ಗಟ್ಟಿ ಉಂಟು. ಓಡಿ ಹಿಂದೆ ಹೋಗ್ಬಿಟ್ಟವ. ಮತ್ತೆ ಓಡಿದ್ರೆ ಓಡೋಡೆ ಸಾಯ್ತಿದ್ದವ. ಅಲ್ಲಲ್ಲ, ಅವ ಸಾಯುವುದಿರಿ. ನೀವು ಹೀಗೆಲ್ಲ ಮಾತಾಡುವಾಗ ನನಗೊಂದು ಗಾದೆ ನೆನಪಾಗ. ದ್ವಾರಕ್ಕೆ ನೋಡಿ. ಹೌದು, ಎಲ್ಲಿ ನೋಡಿದ್ರು ಸುತ್ತ ನೋಡಿದ್ರು ಬಾಗಿಲು. ಯಾಕೆ? ನಿಮ್ಗೆ ಓಡ್ಲಿಕ್ಕೆ. ಮಾಗದ ಯಾವ ಕಡೆಯಿಂದ ಬೇಕಾದ್ರೆ ಬರ್ಲಿ ಅಂತ ಬಾಗ್ಲಿಟ್ಟಿದ್ ನಾನು. ಅವನಿಗೆ ಸ್ವಾಗತ, ಈ ಕಡೆಯಿಂದ ಬಾ, ನಾ ಈ ಕಡೆಯಿಂದ ಹೋಗ್ತೇನೆ. ಇಲ್ಲ, ಹಾಗಲ್ಲ. ಇದು ನೀವು ತಿರುಸುವುದು. ಇಲ್ವೇ? ಅವ ಆ ಕಡೆಯಿಂದ ನಾವು ಓಡ್ಲಿಕ್ಕಲ್ಲ. 16,008 ಮಂದಿ ನೀವಿದ್ದೀರಿ, ನೀವು ಓಡಿ ಬರ್ಲಿ ಅಂತ ಬಾಗಿಲು ಇಟ್ಟಿಟ್ಟಿದ್ ನಾನು. ಹೌದಾ? ಒಂದು ಬಾಗಿಲಲ್ಲಿ ಮತ್ತೆ ನೀವು ಓಡ್ಲಿಕ್ಕೆ ಕೈಕಾಲಲ್ಲಿ ಸಿಕ್ಕಿ ಸಾಯ್ತೀರಿ ಅಂತ ಹಾಗೆ ಬುದ್ಧಿವಂತಿಕೆ ಮಾಡಿದ್ದು. ಸ್ವಾಮಿ, ಒಂದು ಗಾದೆ ನೆನಪಾಗುತ್ತೆ ಉಂಟು. ಆಶ್ವಾಸನೆ ಕೊಟ್ಟಿದ್ದೀರಿ ನೀವು. ಈ ಕಾಡಿನಲ್ಲಿ ಒಂದು ಬಿನುಕ ದೇವತೆ ಇರ್ತದೆ. ಅಂದ್ರೆ ಯಾವ ಪೂಜೆ ಪುನಸ್ಕಾರಗಳು ದೊರಕುವುದಿಲ್ಲ ಅದಕ್ಕೆ. ಹಾಗೆ ಆ ಬಿನುಕ ದೇವತೆ ಮಾರ್ಗದಲ್ಲಿ ಹೋಗುವ ಭಕ್ತರನ್ನೆಲ್ಲ ಕರೆದು ಹೇಳುದಂತೆ, ಓ ಭಕ್ತರೇ, ಇಲ್ಬನಿ ಇಲ್ಬನಿ,
ನನಗೊಂದು ಸೇವೆ ಕೊಡಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತೇನೆ ಎಂಬ ಹಾಗೆ. ನೀವು ಹೇಳಿದ ಹಾಗೆ ಆಯ್ತು. ಎಲ್ಲ ಕಷ್ಟದಲ್ಲಿ ಇದ್ದಾರ, ಯಾರು ಯೋಚನೆ ಮಾಡಬೇಡಿ, ನಿಮ್ಮ ಕಷ್ಟ ನಾನು ಪರಿಹಾರ ಮಾಡ್ತೇನೆ, ನಾನೇ ದೇವರು ಎನ್ನುವ ಹಾಗೆ ಹೇಳಿದ್ರಿ ನೀವು. ಯಾರಿಗೆ ಹೇಳುವುದು? ನೀವು ಅವರಿಗೆ ಅವರು ಹಾಗೆ ಅಂದ್ರೆ ಮರುಳಾಟ ಆಯ್ತು ಅವರು. ನಾನೇ ದೇವರೆಂಬಂತ ಭ್ರಮೆಯಲ್ಲಿ ನೀವು ಘನದೈವ, ನನ್ನ ಕಷ್ಟ ಪರಿಹಾರ ಮಾಡ್ತೀರಿ ಎನ್ನುವ ಭ್ರಮೆಯಲ್ಲಿ ಅಂದ್ರೆ ಹುಚ್ಚಾಟದಿಂದ ಬಂದು ನಿಮ್ಮಲ್ಲಿ ದೂರಿಕೊಂಡಿದ್ದಾರೆ. ಇದೆಲ್ಲ ನಿಮ್ಮಿಂದ ಆಗುವುದಕ್ಕೆ ಸಾಧ್ಯವ? ಯಾವ ಕಾರಣಕ್ಕೂ ನನಗೆ ನಂಬುವುದಕ್ಕೆ ಕಷ್ಟ ಆಗುತ್ತಾ ಉಂಟು. ನಿಮ್ಮ ಕೈಲಿ ಆಗುವುದೇ ಇಲ್ಲ ಇದು. ಅರಸಿಲಾಲಿಸೋ ನಿನ್ನ Arasi
ಇಲ್ಲಿ ಯಾಕೆ? ನೋಡು, ಹ. ನಾನು ಕೊಲ್ಲಿಸ್ತೇನೆ ಅಷ್ಟೇ, ಕೊಲ್ಲುವುದಿಲ್ಲ. ಅಂದ್ರೆ ಹಾ ಹಾ ಹೇಗೆ ಕೊಲ್ಲಿಸುವುದು? ಜನ ಇದ್ದಾರೆ ನಮ್ಮಲ್ಲಿ. ಹೌದಾ? ಹಾ ಈಗ ನನ್ಗೆ ಗೊತ್ತಾಯ್ತು. ಏನು? ನಮ್ಮನೆ ಬಾವಿಯ ನೀರಿನ ಆಳ ನೋಡುವುದಕ್ಕೆ ಪಕ್ಕದ ಮನೆಯ ಮಗುವನ್ನು ಇಳಿಸಿದ ಹಾಗೆ. ಅಂದ್ರೆ ಹೋದ್ರೆ ಅದು ಹೋಗ್ಲಿ ಅಂತ. ಹೌದೌದು. ಇಲ್ಲ, ಬುದ್ಧಿವಂತಿಕೆ ನಿಮ್ಮದು. ಹಾಗೇನಿಲ್ಲ. ಹ. ಭೀಮಸೇನ ಇದ್ದಾನೆ, ಹ. ಶತಗಜ ಪ್ರಾಣಿ ಆತ. ಹ. ಅವನ ಮೂಲಕವಾಗಿ ಕೊಲ್ಲಿಸುವುದು ನಾನು. ಓಹೋ. ಮರುತ ಜಾತನ ಮೂಲಕವಾಗಿ ಯುದ್ಧದಲ್ಲಿ ಮಾಗದನ್ನು ಕೊಲ್ತೇನೆ. ಮತ್ತೆ ನೀರಿನ ಆಳ ನೋಡ್ಲಿಕ್ಕೆ ಪಕ್ಕದ ಮನೆ ಮಕ್ಕಳಿಗೆ ಬಿಡ್ತೇನೆ ನಾನು. ತಪ್ಪಲ್ವಾ? ಬಿಡುದು ಹೇಗೆ? ಹೇಗೆ? ಅವ್ರ ಜುಟ್ಟಿಡ್ಕೊಂಡು ನೀರು ಇಳಿಸುದು ನಾವು. ಅವ್ರಿಗೆ ನೆಲ ಸಿಕ್ತ ಜುಟ್ಟು ಬಿಡುದು, ನೆಲ ಸಿಗ್ಲಿಲ್ವಾ ಜುಟ್ಟು ಹಿಡಿದು ಮೇಲೆ ಎತ್ತುದು. ಹಾಗಾಗಿ ನಮ್ಮ ಬರೀ ಜಡೆ ಹಿಡಿದಷ್ಟೇ ಅಭ್ಯಾಸ ಇಲ್ಲ, ನಾನು ಅದೇ ನೋಡು. ಜುಟ್ಟು ಹಿಡಿದು ಅಭ್ಯಾಸ ಉಂಟು. ಅವನ ಮೂಲಕವಾಗಿ ಕೊಲ್ಲುವುದು ಮುಖ್ಯನ. ಧರ್ಮರಾಜನ ಸಂಕಲ್ಪವನ್ನು ಈಡೇರಿಸ್ತೇನೆ. ಇಲ್ಲಿ ಎರಡುಂಟು ಕಾರಣ. ಏನು? ರಾಜಸೂಯಾಧ್ವರ ಹೆಸರಿನಲ್ಲಿ ಅದು ಅರ್ಥ ಉಂಟು. ಸರ್ವ ಜನಪರು ಅಸೂಯೆ ಪಡುವಂತ ಯಾಗ ಅದು. ಅದರಲ್ಲಿ ಮಾಗದನು ಒಬ್ಬ. ಅವನನ್ನ ಭೀಮಸೇನ ಕೊಲಿಸಿದೆ ಅಂತಾದ್ರೆ ರಾಜಸೂಯಾಧ್ವರಕ್ಕೆ ಒಂದು ವಿಘ್ನ ದೂರ ಆಯಿತು. ಇದು ಒಂದು. ಅವ ಸತ್ತ ಅಂತಾದ್ರೆ ಇವರಿಗೆ ಕೊಟ್ಟು ಮಾತು ಈಡೇರಿತ್ತು. ನಮ್ಮೆಲ್ಲ ಹಾಗೆ ಒಂದು ಕೆಲಸ ಎರಡು ಲಾಭ. ಹಾಗೆ ಒಂದೇ ಕೆಲಸಕ್ಕೆ ಒಂದೇ ಲಾಭ ಇಟ್ಟು ಮಾಡುದಿಲ್ಲ ನಾವು. ಒಂದು ಕಲ್ಲು ಹೊಡೆದ್ರೆ ಎರಡು ಹಣ್ಣು ಬೀಳ್ಬೇಕು. ಬೀಳ್ಬೇಕು. ಹೌದಾ? ಬೀಳಿಯನ್ನು ಹೊತ್ತು ಕೊಯ್ತೇವೆ ನಾವು, ಅದು ಬಿಡುವುದಲ್ಲ ಇಲ್ಲ ಮತ್ತೆ. ಹೌದೌದು. ಈ ಮುಖೇನವಾಗಿ ಪಾಂಡವರ ಯಾಗವನ್ನೂ ಸಾಗಿಸ್ತೇನೆ, ಅವರಿಗೆ ಕೊಟ್ಟಂತ ಮಾತನ್ನು ಈಡೇರಿಸ್ತೇನೆ. ಬರ್ತೇನೆ, ಆಯ್ತಾ? ಪ್ರಭು ಇಲ್ಲಿ ನಿನ್ನ ಮಹಿಮೆ
ಮತ್ತೇನು? ನಾನು ತಿಳಿಯುವುದು ಎಷ್ಟು ಅಂತ ಬೇಕಲ್ಲ. ಹರನೋ ಬ್ರಹ್ಮನೋ ಮುಕ್ಕೋಟಿ ದೇವತೆಗಳಿಗೂ ನಿಮ್ಮ ಮಹಿಮೆಯ ಕುರಿತು ತಿಳಿಯುವುದು ಕಷ್ಟ ಸಾಧ್ಯ. ಮುರಾಸುರನನ್ನ ಕೊಂದು ಮುರಾಂತಕೆ ಎನ್ನುವಂತ ಬಿರುದಿಗೆ ಪಾತ್ರರಾದವರು ನೀವು. ಬಾಲ್ಯದಲ್ಲಿ ಸೋದರ ಮಾವನನ್ನೇ ಕೊಂದವರು. ಕಂಸಾಂತಕೆ ಎನ್ನುವಂತ ಬಿರುದಿಗೆ ಪಾತ್ರರಾದವರು ನೀವು. ಎಂತ ಕೊಂದಿದ್ದೆ ಹೇಳ್ತಿ? ಹೌದೌದು. ತುದ್ದೆ ಡೊಂಕಂತಿದ್ದವರು ಹೇಳು. ಹೌದೌದು. ಹಾಗೆ ನಿಮ್ಮ ಮಹಿಮೆ ಎನ್ನುವುದು ಅಪಾರ, ಅನನ್ಯ. ಹೌದು. ಹಾಗೆ ಸ್ವಾಮಿ ಪಾಂಡವರಿಗೆ ಮಾತು ಕೊಟ್ಟಿದ್ದೀರಂತೆ. ಮಮ ಪ್ರಾಣ ಹಿ ಪಾಂಡವ. ಹೌದೇ? ಕಣ್ಣಿಟ್ಟು ಕಾಪಾಡುತ್ತೇನೆ. ಹಾಗೆ ಪಾಂಡವರಿಗೋಸುಗ ಯಾವ ಕಾರ್ಯವನ್ನು ಮಾಡುವುದಕ್ಕೂ ನೀವು ಸಿದ್ಧರಿದ್ದೀರಿ, ಬದ್ಧರಿದ್ದೀರಿ. ವಲ್ಲಭ, ನಿಮ್ಮಿಂದ ಒಂದು ಕಲ್ಯಾಣದ ಕಾರ್ಯವೇ ಆಗುತ್ತದೆ. ಪಾಂಡವರಿಗೆ ಹೇಳುವುದಕ್ಕಿಂತಲೂ ಧರ್ಮಕ್ಕೆ ಬೇಕಾಗಿ. ಹೌದೌದು. ಹಾಗೆ ನಿಮ್ಮಿಂದ ಆ ಮಾಗದ ಅಳಿದು ಹೋಗುತ್ತಾನೆ, ಆತ ಒಬ್ಬ ದುಷ್ಟನಿದ್ದಾನೆ, ಅವನ ನಾಶ ಆಗುತ್ತದೆ ಅಂತಾದ್ರೆ ನನಗೂ ಸಂತೋಷದ ವಿಚಾರ ಇದೆ. ಹಾಗಲ್ಲಪ್ಪ, ಕೆಟ್ಟದಲ್ಲ ಸುಟ್ಟು ಹೋಗಬೇಕು ಅಂತ ಹೇಳಿ. ಹೌದೌದು. ಹಾಗೆ ರಾಜಸೂಯ ಯಾಗ ನಡೀತದೆ. ಹೋಗುವಾಗ ನನ್ನ ಕರ್ಕೊಂಡು ಹೋಗ್ಬೇಕು ಖಂಡಿತವಾಗಿ. ಹೌದು. ನಿನ್ನ ಕರ್ಕೊಂಡು ಹೋಗೋ ಮಾತಿರ್ಲಿ, ಮನೆ ಬಂದೆ ಕ್ಷಮಿಸ್ಬೇಕು. ಏನೋ ನಿಮ್ಮ ಮನೇಲಿ ಸುಖವಾಗಿ ಕಳಿಬಹುದು ಅಂತ. ಆಯ್ತು, ಇನ್ನು ಸ್ವಲ್ಪ ಸಮಯ ಉಂಟು. ಎಂತದೇ ಬೆಳಗಾಗ್ತಾ ಬಂತು. ಇನ್ನೆಂತದ್ದೇ ಇಷ್ಟು ಹೊತ್ತಾಯ್ತಾ ಮಾತಾಡಿದ್ದು ನಾವು? ನಿನಗೆ ಒಂದು ಗೊತ್ತಾಗುದಿಲ್ಲ. ಪ್ರತಿ ಬಾರಿ ಮನೆ ಬಂದಾಗ ಹೀಗೆ ಆ ಮಿತ್ರವಿಂದೆ ಕಾಡಿಂದೆಲ್ಲ ಹೇಗೆ ಗೊತ್ತುಂಟ, ಮತ್ತೆ ಆಡುದಿಲ್ಲ ಗೊತ್ತುಂಟು ಅವರು. ಹೌದಾ? ಅವ್ರ ಅಪ್ಪ ಕಳಿಸ್ಕೊಡುವ ಹೇಳಿದ್ದಾರಂತೆ, ಮಕ್ಕಳೇ ಮಾತಿಗಿಂತ ಕಥೆಯಲ್ಲಿ ಎಷ್ಟು ಅಂತ ಹೇಳ್ಕೊಟ್ಟಿದ್ದಾರೆ ಗೊತ್ತುಂಟ. ಹೌದು. ಅಲ್ಲಲ್ಲ, ನೀವು ಬರುವುದು ರಾತ್ರಿ ಅಲ್ಲ, ಹಗಲೆಲ್ಲ ಸಿಗುವುದಿಲ್ಲ ನನ್ಗೆ. ಹಾಗೆ ಒಂದು 2 ವಿನೋದ ಮತ್ತೆ ಮಾತಾಡಬೇಡ. ಇನ್ನು ಮಾತಿಲ್ಲ. ನೀನು ಆವತ್ತು ಕರ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತೇನೆ. ಇತ್ತು ಹೊತ್ತು ಸಾಕು. ಸೇವೆ ಮಾಡ್ತೇನೆ. ಬರಬೇಕು ಅಂತ ಹೇಳಿದೆ. ಯಾಕೆ ತುಂಬಿರುವಂತಹ ಗಿರಿವ್ರಜ ಪಟ್ಟಣದಲ್ಲಿ ಎಲ್ಲರೂ ಹಾಯಾಗಿ ಮಲಗಿ ನಿದ್ರಿಸುತ್ತಿರುವಂತಹ ರಾತ್ರಿಯ ಕಾಲ ಈ ಸಂದರ್ಭ ಕೇಳಿಸಿದಂತಹ ಭಯಂಕರ ಶಬ್ದ ಗುಡುಗು ಗುಡುಗಿತ್ತು. ಸಿಟಿನಿಂದ ಅಪ್ಪರವು ಅಲ್ಲ ನಕ್ಷತ್ರ ಮಂಡಲವೇ ಉರುಳುತ್ತಾ ಇದೆಯೋ ಎಂಬ ಹಾಗೆ ಕಾಗೆ ಗೂಗೆಗಳ ಚೀರಾಟ ಒಂದು ಕಡೆಯಿಂದ ಆದರೆ ನರಿನಾಯಿಗಳ ಪಪ್ಪಾಟ ಇನ್ನೊಂದು ಕಡೆಯಿಂದ ಉಲ್ಕಾಪಾತವೇ ಘಟಿಸುತ್ತಾ ಇದೆಯಲ್ಲ. ಇದೇನಿದು? ಯಾಕೆ ಹೇಗೆ? ಮಾಗಧನೆನ್ನುವಂತ ನನ್ನ ಹೆಸರನ್ನ ಕೇಳಿದಾಗ ಚರಾಚರ ಪ್ರಪಂಚವೇ ಕಟಕಟನೆ ನಡುಗುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದವನು ಜಗಜ್ಜಟ್ಟಿ ಜರಾಸಂಧ. ಆದರೆ ಈ ದಿವಸ ನಾನೇ ನಡುಗಿ ಹೋಗಬೇಕಾಯಿತು ಅಂತಾದ್ರೆ ಯಾಕೆ ಹೀಗೆ? ಯಾಕೆ ಹೀಗೆ ಸ್ವಾಮಿ? ಇದೆಲ್ಲ ಆಗುತ್ತಾ ಇರುವುದಕ್ಕೆ ಕಾರಣ ಏನು? ಪರಿಹಾರ ಏನಿದೆ? ಹಾಗಾದ್ರೆ ಹೀಗೆಲ್ಲ ಆಗ್ತದಂತೆ ಮುಂದೆ ಬರುವುದು ರಾಜಾರಿಷ್ಟ. ರಾಜಾರಿಷ್ಟ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ಲ ಅಂತ ತಿಳ್ಕೊಳ್ಬೇಡ. ಯಾವ ಪರಿಹಾರ ಉಂಟು. ನೀನು
ಮಾಡಬೇಕಾದದ್ದು ಏನು ಗೊತ್ತಾ? ಹಾ. ಶಾಂತಿ ಅನ್ನನ್ನ ಹಾ. ಅದ್ಭುತ ಶಾಂತಿ ಅನ್ನನ್ನ ಮಾಡಿ ಹಾ. ಅದರಲ್ಲೂ ಬ್ರಾಹ್ಮಣರನ್ನು ಹೆಚ್ಚಾಗಿ ಕರೆಸಿ ಹಾ. ಬ್ರಾಹ್ಮಣರಿಗೆ ಯಥೋಚಿತವಾಗಿ ದಾನವನ್ನ ಮಾಡಿದೆ ಅಂತಾದ್ರೆ ಹಾ. ಅವರ ಮನಸ್ಸು ಸಂತೃಪ್ತಿಗೊಳಿಸಿದೆ ಅಂತಾದ್ರೆ ಹಾ. ಬಂದಿರುವಂತ ಕಷ್ಟ ದೂರ ಆಗ್ತದೆ. ಎಲ್ಲಿ ಮಾಡಬೇಕಿದನ್ನ ತಂದೂಲ ಪ್ರಸ್ಥದಲ್ಲಿ ಹಾ. ನಮೋ ಸಂತೋಷವಾಯಿತು. ಅದ್ಭುತವಾದಂತಹ ಶಾಂತಿಯನ್ನು ಮಾಡುವುದರ ಮೂಲಕವಾಗಿ ಬರಬಹುದಾದಂತಹ ಆಪತ್ತನ್ನು ನಿವಾರಿಸಿಕೊಳ್ಳಬೇಕು ಅಂತ ಆದ್ರೆ ಬೆಳಗಿನ ಸೇವತಾನೆ ಹೆಜ್ಜೆಯನ್ನು ಮಾರ್ಗದ ವಿಶೇಷವಾದ ಯಾಗ ಮಾಡಲು ಸಿದ್ಧತೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಧರೆಯ ಅಮರರಿಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾನೆ. ಬ್ರಾಹ್ಮಣರಿಗೆ ಮುಕ್ತ ಅವಕಾಶ ಎಂಬುದಾಗಿ ಪ್ರವೇಶ ಮಾಡುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಾವು ಬ್ರಾಹ್ಮಣ ವೇಷ ಮಾಡಬೇಕೀಗ. ಹೌದು. ಬ್ರಾಹ್ಮಣರಿಗೆ ಮಾತ್ರ ಮುಕ್ತ ದ್ವಾರ, ಒಳಗೋಗ್ಬೇಕು. ಪ್ರವೇಶಕ್ಕೆ ಬೇಕಾಗಿ ವೇಷ ಮಾಡೋಣ. ಎಲ್ಲರಂತೂ ಹೋಗುವುದಲ್ಲ, ಪ್ರವೇಶವು ಅಪರ ದ್ವಾರದಲ್ಲಿ ಹೋಗೋಣ. ಸರಿ. ಎಡಗಾಲನ್ನೇ ಮುಂದಿಡೋಣ. ಹಾಗೆ ಎಲ್ಲ ಅಶುಭ ಸೂಚನೆಯಲ್ಲೇ ಇರಲಿ. ಆದ್ರೊಂದು ಆಗಾಗ ನಾನು ಹೇಗೆ ಎಂತೂ ಸೂಚನೆ ಕೊಡ್ತೇನೆ, ಅದೇ ರೀತಿಯಾಗಿ ನನ್ನನ್ನು ಅನುಸರಿಸಬೇಕು ನೀವು. ನನ್ನ ಕನಸನ್ನೇವು ಬೆಳೆಯಲ್ಲಿ ಗಮನ ನನ್ನ ಕಡೆಗೆ ಇರಲಿ. ಬನ್ನಿ. ಭಯದ ನೆರಳಿನಲ್ಲಿಯ ರಾತ್ರಿಯನ್ನು ಉತ್ತರಿಸಿದೆ ಭಗವಾನ್ ಭಾನುಭಾಸ್ಕರ ದೇವ. ಅಂಗಿರಣಗಳಿಂದ ಪ್ರಪಂಚವನ್ನು ಪ್ರಕಾಶಿಸುತ್ತಿರುವಂತಹ ಪ್ರಾತಃ ಕಾಲದಲ್ಲಿ ಎದ್ದು ಶಟಪೂತನಾಗಿ ಮಾಡಿ ಪೂರೈಸಬೇಕಾದಂತಹ ಕಾರ್ಯವನ್ನು ಪೂರೈಸಿ ಆ ಬ್ರಾಹ್ಮಣರೇ ಹೇಳಿರುವ ಹಾಗೆ ತಂದೂಲ ಪ್ರಸ್ಥವನ್ನು ಸೇರಿದ್ದೇನೆ. ಬ್ರಾಹ್ಮಣರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎನ್ನುವಂತಹ ನನ್ನ ಆಶಯವನ್ನು ಮಂದಿಸಿ ಅದು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಬಂದವರೆಲ್ಲರಿಗೂ ಯೋಗ್ಯವಾದಂತಹ ವ್ಯವಸ್ಥೆಯನ್ನ ಮಾಡಿ ಆಗಿದೆ. ಇನ್ನೂ ಬರುವವರು ಇದ್ದಾರಲ್ಲ, ನೋಡೋಣ.
ಇವರು ವಸುವಚಾಮರರಲ್ಲ, ಬ್ರಾಹ್ಮಣರೇ ಹೌದು ಅಂತ ಆದ್ರೆ ಈ ರೀತಿಯಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಇವರ ಕುರಿತಾಗಿ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎಲ್ಲವೂ ಅರ್ಥ ಆಯಿತು. ಎನ್ನಳು ದುರವ ಬಯಸಿಯೇ ಬಂದ ಅರಸು ಮಕ್ಕಳು ಇವರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಹಾಗಾದ್ರೆ ಹೋರಾಟದಲ್ಲಿ ನನ್ನನ್ನು ಮಣಿಸಬೇಕು ಎಂಬ ಉದ್ದೇಶದಿಂದ ಬಂದವರ ಇವರು ಹೌದು ಅಂತ ಆದ್ರೆ ಯಾರಿದ್ದಾರೆ? ಈಗ ಮಿಡುಕುಳ್ಳವರು ಮಹಿಯಲ್ಲಿ ನಾಗಪುರದ ಅರಸುಗಳು, ಹಸ್ತಿನಾವತಿಯ ಸುಯೋಧನ ನಮ್ಮ ಮೇಲೆ ಯುದ್ಧವನ್ನು ಅಪೇಕ್ಷಿಸಿ ಬರಲಾರ. ಆಮೇಲೆ ಇಂದ್ರಪ್ರಸ್ಥದಲ್ಲಿರುವಂತಹ ಪಾಂಡವರು, ಅವರೆಲ್ಲ ನಮಗೆ ಯಾವತ್ತೂ ಪ್ರತಿಸ್ಪರ್ಧಿಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾದವರು ಹಿಂದೆಮ್ಮೊಡನೆ ಅರಿಗಳಾಗಿ ಕಾದಿಹರು. 17 ಬಾರಿ ಬಂದಿರುವಂತಹ ಯಾದವರು ಸಮುದ್ರ ಪಾಲಾಗಿರುವಂತಹ ಕುಶಸ್ಥಲಿಯಲ್ಲಿ ದ್ವಾರಕಾವತಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಮೆರೆದಾಡ್ತಾ ಇದ್ದಾರೆ. ಅವರಲ್ಲ, ಇವರಲ್ಲ, ಇವರು ಬಂದದ್ದು ಸುಳ್ಳಲ್ಲ. ಏನೋ ಮೋಸದ ತಂತ್ರಗಾರಿಕೆ ಹೌದು ಅಂತಾದ್ರೆ ಭೇದಿಸದೆ ಉಪಾಯ ಇಲ್ಲ. ಒಂದು ಮಾತು ಅವರಲ್ಲೇ ಕೇಳಿಬಿಡ.
ವೇಷಧಾರಿಗಳೇ, ವೇಷಧಾರಿ ಬ್ರಾಹ್ಮಣರೇ, ಬಹಳ ಆಶ್ಚರ್ಯ ಆಯಿತು ನಿಮ್ಮನ್ನು ನೋಡಿ. ಧರಣಿಯ ಮರ ವೇಷದಿಂದ ಬ್ರಾಹ್ಮಣ ವೇಷವನ್ನು ಧರಿಸಿ ನನ್ನ ಪುರಪ್ರವೇಶ ಮಾಡಿ ನನ್ನ ಗೃಹ ಪ್ರವೇಶ ಮಾಡಿದ್ದೀರಿ. ಅದಕ್ಕಾಗಿಯೇ ನಿಮ್ಮಲ್ಲಿ ಪ್ರಶ್ನೆ, ಇದು ತರವೇ, ಸಾಧುವೆ? ಯಾಕೆಂದ್ರೆ ಸಜ್ಜನರು, ಸಾತ್ವಿಕರು, ಸಂಭಾವಿತರು ಬ್ರಾಹ್ಮಣರು ಎನ್ನುವುದನ್ನು ನಾವು ಕೇಳಿದ್ದೇವೆ. ಕಪಟ, ಮೋಸ, ವಂಚನೆ ಬ್ರಾಹ್ಮಣರ ಹತ್ತಿರವೂ ಸುಳಿಯ ಕೂಡದು. ಅದನ್ನೇ ಮುಂದಿರಿಸಿಕೊಂಡು ನೀವಿಲ್ಲಿಗೆ ಬಂದಿದ್ದೀರಿ ಅಂತ ಆದರೆ ವಿಳಂಬಿಸುವ ಹಾಗಿಲ್ಲ, ತ್ವರಿತ ಹೇಳಿಬೇಕಾ? ನಿನ್ನ ಕೇಳಿಕೆ ಸರಿ ಉಂಟು. ನಾವು ಬ್ರಾಹ್ಮಣರಲ್ಲ, ಬ್ರಾಹ್ಮಣರ ವೇಷ ಮಾಡಿದ್ದೆ. ನೋಡಿದ್ರೆ ಗೊತ್ತಾಗ ಜನಪರು ನಿಪ್ಪುಗಳ ಮನೆಯನ್ನು ಕಪಟದಿಂದಲೇ ಪ್ರವೇಶ ಮಾಡಬೇಕು ತಾನು. ಪ್ರವೇಶಕ್ಕೆ ಬೇಕಾಗಿ ವೇಷ. ಏನು ಪ್ರವೇಶದ ಅನಿವಾರ್ಯತೆ ಉಂಟು. ಯಾಕೆ? ಮತ್ತೇನಲ್ಲ, ವೈರಿಯ ಗ್ರಹ ಆದ್ದರಿಂದ ಪ್ರವೇಶಕ್ಕೆ ವೇಷ ಬೇಕಾಯಿತು. ನಮಗೆ ನಿನ್ನ ಮನೆ ವೈರಿಯ ಗ್ರಹ, ರಿಪು ಸಂಗರಕ್ಕಾಗಿ ಬಂದವರು ನಾವು. ಶಿವ ಶಿವ ಶಂಕರ, ಅಯ್ಯೋ ಶಂಭೋ. ಏನು ಕೂಗ್ತೀಯೋ? ಕೂಗುವುದೇ, ಕೂಗುವುದಲ್ಲ ಇದು, ನಮ್ಮ ಸ್ವರಭಾರವೇ ಹಾಗೆ. ಶಿವ ಶಿವ. ಓ ಶಂಕರ, ಏನಾಯ್ತು? ಓ ಶಂಭುವೇ, ಏ ಶಿವನೇ. ಯಾಕೆಂದ್ರೆ ನಮ್ಮ ಊರು ನಿನ್ನ ಪಾಲಿಗೆ ವೈರಿ ತಾಣ, ವೈರಿಯ ಮನೆ. ನಮ್ಮ ಗ್ರಹ ನಿನಗೆ ವೈರಿಯ ಗ್ರಹ, ನನಗೆ ವೈರಿ, ನಾನು ನಿನಗೆ ವೈರಿ. ಹೌದು. ವೈರತ್ವವನ್ನು ಗುರುತಿಸುವುದಕ್ಕೆ ಪ್ರಬಲವಾದಂತಹ ಕಾರಣಗಳು 3: ಹೆಣ್ಣು, ಹೊನ್ನು, ಮಣ್ಣು. ಆ 3 ಕಾರಣದಲ್ಲಿ ಏನಾದರೂ ಗ್ರಹಿಸೋಣವೇ? ಹೆಣ್ಣು. ನಿನಗೆ ನಮಗೆಲ್ಲ ಇನ್ನು ಹೆಣ್ಣು ಬೇಕಾ? ಹೆಣ್ಣು ಮಕ್ಕಳನ್ನು ಕಂಡಾಗ ಮನೆಯಲ್ಲಿದ್ದ ಮೊಮ್ಮಕ್ಕಳು ನೆನಪಾಗ್ತದೆ. ಅಣ್ಣ ಇದ್ರ ಮೊದಲೇನೋ ಗೊತ್ತುಂಟು ಅವರಿಗೆ, ಹಾಗಾಗಿ ಶಬಾಷ್. ಅಲ್ಲಪ್ಪ, ಮೊದಲು ಅವರಿಗೆ ಅಂತಲ್ಲ, ನಮ್ಮ ವಿಷಯಕವಾಗಿ ಮೊದಲಿನದ್ದೆಲ್ಲ ಪ್ರಪಂಚಕ್ಕೆ ಗೊತ್ತು. ನಾವ್ಯಾವುದು ಕೊತ್ತುಮುಚ್ಚು ಮಾಡಿದವರೇ ಅಲ್ಲ. ಮಾಗದ ಮಾಗದ ಜಗಜ್ಜಟ್ಟಿ ಎಲ್ಲೋ ಮೂಲೆ ಗುಂಪಾಗಿದ್ದವ ಅಲ್ಲ.
ಆಮೇಲೆ ಮಣ್ಣು. ಹೆಣ್ಣು ಮಣ್ಣು ಅಲ್ಲ, ಮಣ್ಣವು ಕಾಲ ಬಂದು ಇನ್ನೆಂತ ಮಣ್ಣು ಬೇಕು. ಹೊನ್ನು. ಒಂದೊಂದು ಬಗ್ಗೆ ನಮಗೆ ಆಸೆಯೇ ಇಲ್ಲ. ಒಂದಲ್ಲಿ ನೀನು ಸುಳ್ಬಹುದು. ಕಳಿಸಿದ್ದು 4 ತಲೆಮಾರಿಗೆ ಸಾಕಾಗುವಷ್ಟು. ಹಾಗಾಗಿ ಅದಲ್ಲ. ಜಾತಿ ಕಲಹ, ಬಂಧು ದ್ವೇಷ, ಅದು ಯಾವುದು ಅದರಿಂದ ಮೇಲೆ ನಮಗೆ ನಿಮಗೆ ನಿಮಗೆ ನಮಗೆ ಏನು ಕಾರಣವೈರ ಹಲವು ಇಳಾದಿ ನುಡಿದನು ಹಲವು ಇಳಾದಿ ಅದು ಮತ್ತೊಂದು ಕಾರಣ ಉಂಟು. ಯಾವುದೋ ಒಂದು ಘನ ಉದ್ದೇಶಕ್ಕೆ ಬೇಕಾಗಿ ಹಲವು ಇಳಾದಿ ಪರನ್ನ ನೀನು ಅಂದ್ರೆ 87 ಮಂದಿಯನ್ನ ಸೆರೆಮನಿಟ್ಟಿದೆಯಂತೆ. ಆ ಕಾರಣಕ್ಕಾಗಿ ಅವರನ್ನು ಬಿಡು, ನೀನು ಅವರ ರಕ್ಷಣೆಗಾಗಿ ಬಂದವ ನಾನು. ಬಿಡಿಸಿಕೊಳ್ಳುವ ಉದ್ದೇಶದಿಂದಲೇ ನೀನು ಬಂದದ್ದೇ ಹೌದು ಅಂತಾದ್ರೆ ಅದರ ಪರಿಗೆ ನೀನು ಅಜ್ಜನ ಅಪ್ಪನ ಮಗನ ಮೊಮ್ಮಗನ ನಿಮ್ಮಗನ ಏಕರ ಸಂಬಂಧ ಅದು ಯಾವುದು ಅಲ್ಲ. ನಮಗೂ ಮತ್ತವರಿಗೆ ಸಂಬಂಧ ಮಾನವ ಸಂಬಂಧ, ಮಾನವೀಯತೆಯ ಸಂಬಂಧ. ಯಾಕೆ? ಯಾವ ಉದ್ದೇಶ? ಮೊರೆಯ ಹೊತ್ತವರನ್ನು ಕಾಪಾಡಿ ಮನೆತವರನ್ನು ಸಂಹಾರ ಮಾಡುವಂತ ಕಾಯಕ ನಮ್ಮನ್ನು. ಅಂದ್ರೆ ಅಂದ್ರೆ ಯಾರು ನನ್ನನ್ನ ಕಾಲಿಡ್ಕೊಳ್ತಾರೋ, ಬದುಕಬೇಕು ಅಂತ ಮಾಡಿ ತಪ್ಪನ್ನು ಒಪ್ಪಿಕೊಳ್ತಾರೋ, ನಿನ್ನ ಮಾತನ್ನು ಕೇಳ್ತಾರೆ, ನೀ ಹೇಳ್ದಾಗಿರ್ತಾರೆ. ಅಯ್ಯೋ ಹೌದು, ಅಂತವರನ್ನ ಕಾಪಾಡು. ಅಂದ್ರೆ ನಿನಗೆ ಬೇಕಾದವರನ್ನು ನೀನು ಕಾಪಾಡಿಕೊಳ್ಳುವುದು. ಬೇಕಾದವರಲ್ಲ, ಪ್ರಪಂಚಕ್ಕೆ ಬೇಕಾದವರನ್ನ. ಆಮೇಲೆ ಯಾರು ಮರೆತು ನಿಲ್ತಾರೋ, ಬೇಡದೇ ಇರುವ ಕಾರ್ಯವನ್ನೇ ಹೆಚ್ಚು ಮಾಡ್ತಾರೋ ಅವರನ್ನ ಅದು ನಮ್ಮ ಉದ್ದೇಶ. ನೋಡು, ಶಿಕ್ಷೆ ಮತ್ತು ರಕ್ಷೆ ಎರಡು ಉಳ್ಳಂತ ಶಿಕ್ಷಿತು ನಾವು. ದೀಕ್ಷಿತರು ಶಿವ
ಅವನಿಯೊಳಗಳ ಅಚ್ಚರಿ ಅವನಿಯ ಅಚ್ಚರಿಗಳು ಆಂಬೆಯ ಭಕ್ತರಲ್ಲಿ. ನೀವು ದೀಕ್ಷಿತರು ಪರಮಾಶ್ಚರ್ಯ ಆಗಿ ಹೋಯಿತು. ಯಾಕೆಂದ್ರೆ ಶಿಕ್ಷಾ ರಕ್ಷಾ ಸಮನ ದೀಕ್ಷಿತರು ನಾವು ಕಾರ್ಯೋದ್ಧಾರವಾಗಿ ಇಲ್ಲಿಗೆ ಬಂದಿದ್ದೇವೆ ಎನ್ನುವುದಾಗಿ ಆಡಿಕೊಳ್ತಾ ಇದ್ದೀರಿ. ಈ ಪ್ರಪಂಚದಲ್ಲಿ ವ್ಯಕ್ತಿಗಳನ್ನು ಗುರುತಿಸುವುದಕ್ಕೆ ಹಲವು ದಾರಿ, ಅವರ ಹೆಸರು, ಅದರಲ್ಲಿ ಊರಿನಿಂದ ಬರುವ ಹೆಸರು ಒಂದಾದ್ರೆ, ಮಾಡುವ ಉದ್ಯೋಗದಿಂದ ಬರುವ ಹೆಸರು ಇನ್ನೊಂದು, ಪರಂಪರೆಯಿಂದ ಬರುವ ಹೆಸರು ಮತ್ತೊಂದು, ತಂದೆಯಿಂದ ಬರುವ ಹೆಸರು ಇನ್ನೊಂದು. ಹಾಗಂತ ನೀವು ದೀಕ್ಷಿತರು ಅಂತ ಆದ್ರೆ ಯಾವ ದೀಕ್ಷಿತರು, ಇಲ್ಲಿಯವರೆಗೆ ಯಾವ ಪುಣ್ಯಕ್ಷೇತ್ರದಲ್ಲಿ ಇದ್ದ ದೀಕ್ಷಿತರು, ಮುಂದೆ ಯಾವ ಪುಣ್ಯಕ್ಷೇತ್ರವನ್ನು ಸೇರುವುದಕ್ಕಾಗಿ ಹೊರಟ ದೀಕ್ಷಿತರು. ಯಜ್ಞ ಮಾಡುವವರೆಲ್ಲ ಯಾಜಿಗಳು. ಯಾಜರವೇ ಯಜ್ಞ ಮಾಡುದಿಲ್ಲ. ಯಪ್ಪ ಇದನ್ ಮಾಡ್ಕೊಂಡಿದ್ದೆ ಯಾಜಿಯವರಿಲ್ವ? ಹಾಗಾಗಿ ಅದಲ್ಲ. ಉದ್ಯೋಗಕ್ಕೂ ಮಾಡುವ ಕಾರ್ಯಕ್ಕೂ ಕೆಲಸಕ್ಕೂ ಸಂಬಂಧ ಇರುವುದಿಲ್ಲ. ಹಾಗಾದ್ರೆ ಅದು ಯಾವುದನ್ನು ಹೊರತುಪಡಿಸಿ ನಿಮ್ಮ ಹೆಸರನ್ನು ನೀವು ಪೂರ್ಣವಾಗಿ ತಿಳಿಸುವುದಿಲ್ಲ ಅಂತಾದ್ರೆ ಈ ಧರಿತ್ರೀಥವರ ಹುಯಿಲನ್ನು ಆಲಿಸಿ ಅವರನ್ನು ಬಿಡಿಸುವುದಕ್ಕಾಗಿ ಬಂದವರು ಹೌದು ಅಂತಾದ್ರೆ ನೀವ್ಯಾರು, ಏನು ಉದ್ದೇಶ, ನಿಮ್ಮ ನಿಜ ಏನು ಹೇಳಿದ ಹೇಳ್ತೇನಪ್ಪ. ವಿವಿಧ ಬಂದಿದ ದೇವನು ಮಣಿಕೆಂದ ಭಜನ ಸುರಯನನು ಅವನ ಸುದಯ ಹರಿದನು ಭಕ್ತರು ಮರಳುವನು. ಅಯ್ಯ ಮಾಗದ ನಮ್ಮ ಪರಿಚಯ ಆಮೇಲೆ ಅಲ್ಲ, ಮೊದಲು ನಿನ್ನ ಪರಿಚಯ ಬೇರೆ ಬೇರೆ. ಅಂದ್ರೆ ನಿನ್ನ ಪರಿಚಯ ಹೇಳಿದ ಮೇಲೆ ಅವ್ರ ಪರಿಚಯ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಮೊದಲಾಗಿ ಅವ್ರು ಹೇಳ್ಕೊಳ್ಬೇಕು ನಾವು. ಜೊತೆಗೆ ಕರೆತಂದ. ಹೌದು. ಹಾಗಾಗಿ ಅವರನ್ನ ಯಾರು ಅಂತ ಸ್ಥಾಪನೆ ಮಾಡ್ಕೊಂಡು ಆಮೇಲೆ ನಾವು ಸ್ಥಾಪನೆ ಆಗ್ತೇವೆ. ಯಾರವರು? ಯಾರ್ಯಾರು ಅಲ್ಲ. ಓ ಇಲ್ಲಿ ಪ್ರಥಮದಲ್ಲಿ ಇದ್ದಾರಲ್ಲ ಅವರು, ಯಾರವರು? ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ಶತಗಜತ್ತಾಡಿ ಪಾಂಡವರಲ್ಲಿ ಹಿರಿಯವ ಧರ್ಮರಾಜ, ಅವನಿಗೆ ತಮ್ಮ ಭೀಮಸೇನ ಅಂತ ಹೆಸರು. ಶತಗಜತ್ರಾಣಿ ಹಾ, ಭೂಮಿ ತೂಕದ ಕತೆ, ಭೀಮಸೇನ ಮರುತ ಸಂಭವ ಇವನೇ ಇದ್ದಾನೆ. ಹೋಗುದು ಯಾಕೆ ನೀವು? ಇವನೇ ಭೀಮಸೇನ ಇವನೇ. ಈ ಭೀಮನ ಬಗ್ಗೆ ನಾವು ಬಹಳ ಕೇಳಿದ್ದೇವೆ. ಏನು? ಈ ಭೀಮನ ಕಥೆಗಳನ್ನು ಹಲವು ತಿಳಿದಿದ್ದೇವೆ. ಅದು ಯಾವ ಕಥೆ? ಅಂದ್ರೆ ಇವ ಸಣ್ಣ ಶಿಶುವಾಗಿದ್ದಾಗಲೇ ಜಗದ್ವಿಖ್ಯಾತಿಯನ್ನು ಗಳಿಸಿದವ. ಇವ ಶಿಶುವಾಗಿದ್ದಾಗ ಕಾಡಿನಲ್ಲಿ ಇವನಮ್ಮ ಕುಂತಿದೇವಿ ಇವನನ್ನ ಎತ್ತಿಕೊಂಡು ಆಡಿಸ್ತಾ ಇದ್ಲಂತೆ. ದೂರದಲ್ಲಿ ಎಲ್ಲಿಯೋ ಸಿಂಹ ಗರ್ಜನೆ ಕೇಳಿಸಿತು. ಭಯಗ್ರಸ್ತಳಾದಂತಹ ಕುಂತಿ ಅರಿವಿಲ್ಲದೆ ಆ ಶಿಶುವನ್ನ ಕೈ ಬಿಟ್ಟು ಬಿಟ್ಲು. ಅಂದ್ರೆ ಆಕಸ್ಮಿಕ ಹೆದರಿ ಕೈ ಜಾರದಂತ ಶಿಶು ಹೋಗಿ ಬಂಡೆ ಮೇಲೆ ಬಿತ್ತಂತೆ. ಆಗ ಬಂಡೆ 1000 ಹೋಳಾಗಿ ಹೋಯಿತಂತೆ. ಅಂದರೆ ಶಿಶುತನದಲ್ಲಿ ಬಂಡೆಯ ಒಡೆದಿ ಹಬಲು ಗಟ್ಟಿಗನು. ನಿಜವಾಗಿ ಕಲ್ಲು ಒಡ್ರೆ ಕುಲದೈವ. ಅದು ಹಾಗೆ. ಹೌದು ಅಲ್ವ? ಆಗಿದ್ದಂತೆ ನಾವೆಲ್ಲ ಕೇಳಿದ್ದಷ್ಟೇ. ಅಲ್ಲ, ನಾವೆಲ್ಲ ಇದನ್ನು ನಂಬಲಿಲ್ಲ. ಅಲ್ಲ, ಯಾಕೆಂದ್ರೆ ಶಿಶು ಒಂದು ಬಂಡೆ ಮೇಲೆ ಬಿದ್ದಾಗ ಶಿಶುವಿನ ಮಂಡೆ ಒಡೆಬೇಕು, ಬಿಟ್ರೆ ಬಂಡೆ ಒಡಿತದ? ಪ್ರಪಂಚ ಒಪ್ಪಿದೆ, ನಾನೊಬ್ಬ ಅಲ್ಲ ಸುಳ್ಳು ಅಂತ ಹೇಳಿದ್ರೆ ನನ್ನ ಮೇಲೆ ಆಕ್ಷೇಪ ಮಾಡ್ತಾರೆ. ಸುಮ್ಮನೆ ನಮಗದೆಲ್ಲ ಯಾಕೆ? ಇವನು ಎರಡು ಎಲ್ಲೆಲ್ಲೋ ಎರಡು ತುಂಡಾಗಿದ್ದ ದೇಹ ಒಂದಾಗಿ ಆಮೇಲೆ ಆಕೃತಿ ತಾಳಿದಿಲ್ವಾ? ಪ್ರಭಾವ. ಇದು ಹಾಗೆ ಪ್ರಭಾವ. ಎಲ್ಲೋ ಬಿದ್ದದ್ದಲ್ಲ, ಬೇರೆ ಬೇರೆ ಬಿದ್ದಿದ್ದೆ. ಬೇರೆ ಬೇರೆ ಬಿದ್ದದ್ದಾದ್ರೂ ಒಟ್ಟಾದ್ರಿಂದ ಜೀವ ಕಳೆ ಬಂದದ್ದು. ಇದು ಹಾಗೆ ಗಟ್ಟಿ ಇದ್ರಿಂದ ಮಂಡೆ ಬಂದಿದ್ದು. ನೀನ್ ನೋಡಿದ್ಯಾ? ನೋಡು, ನೀನ್ ನೋಡಿದ್ಯಾ? ನಾನು ನೋಡಿದ್ದು, ನಾ ಕೇಳಿದ್ದು. ಹಾಗಾದ್ರೆ ನಾನು ಕೇಳಿದ್ದೆ. ಇದು ಸೇರಿದ್ದು ನಾ ಕೇಳಿದ್ದೆ. ಆದ್ರೆ ನಾನು ನೋಡಿಲ್ಲದಲ್ಲ. ಸ್ವಂತ ಅನುಭವ ಇರುವುದು. ನೀವೇ ಅದು. ಮತ್ತಾರು ಜನ ಬೇರೆಯವರ? ಓ, ಆ ರೊಕ್ಕಸಿ ಒಟ್ಟು ಮಾಡಿ ನಿಮ್ಮನ್ನೇ. ನಮ್ಮನ್ನೇ ಜರೆ. ಹಾಗಾದ್ರೆ ಅದಾಗ್ತದೆ, ಇದು ಆಗಬಹುದು. ಆಗಬಹುದೇನು? ಆದಳಿಕ ಅವ್ರ ಪರಿಚಯ ಆಯ್ತು. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅಲ್ಲ, ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ನಾ ಹೇಳ್ತೇನೆ. 3 ಲೋಕದಲ್ಲಿ ವಿಖ್ಯಾತಿ ಒಂದು, 3 ಲೋಕದ ಗಂಡ ಎಂಬುದಾಗಿ ಹೆಸರು ಪಡೆದು ದಶನಾಮಾವಳಿಯನ್ನು ಹೊತ್ತು ಶರೀರಿಯಾಗಿ ದೇವಲೋಕವನ್ನು ಏರಿದಂತ ಪಾರ್ಥ. ಪಾರ್ಥ ಅರ್ಜುನ ಅಂದ್ರೆ ಅವನು. ಇವ ಪಾರ್ಥ. ಅವ ಅರ್ಜುನ. ಅರ್ಜುನ ಲೋಕ ಪ್ರತೀತಿಯನ್ನು ಹೊಂದಿದ. ಪ್ರತಿ ಇಲ್ಲದ ಪ್ರತಾಪ. ನಮ್ಮಲ್ಲೆಲ್ಲ ಇತ್ತೀಚೆಗೆ ಹುಟ್ಟುಕೊಂಡವರೆಲ್ಲ ಹಾಗೆ ಪ್ರತಿ ಇಲ್ಲದೆ ಇದ್ದ ಪ್ರತಾಪಿಗಳೇ. ಇನ್ನು ಕೆಲವರು ಪ್ರತಿ ಇದ್ರು ಅದರಲ್ಲಿ ಇದ್ದದ್ದು ಹೇಳದೇ ಇರುವ ಪ್ರತಾಪಿಗಳು. ಏನಾಗ್ತದೆ ಗೊತ್ತುಂಟಾ? ಏನು?
ಮೊದಲೇ ನಿರ್ಣಯ ಆಗುದಿಲ್ಲಲ್ಲ, ಹಾ. ಅದು ಪ್ರತಿ ಸಿಗುದಿಲ್ಲ. ಅದೇ ವ್ಯತ್ಯಾಸ ಆಗ್ತದೆ. ಹೋಗಲಿ, ಅವ ಭೀಮ ಇವ ಅರ್ಜುನ. ಹ. ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟ ಶ್ರೀಯುತರು ತಾವ್ಯಾರು ಗೊತ್ತಾಗಲಿಲ್ಲ. ಮಗದ ಅಂತ ನಿಮಗೆ ಎಲ್ಲಿಂದ ಪ್ರಾರಂಭಿಸಲಿ ಅಂತಲೇ ಅರ್ಥ ಆಗುದಿಲ್ಲ ನನಗೆ. ಪ್ರಾರಂಭದಿಂದಲೇ ಪ್ರಾರಂಭಿಸಿ. ಹಾಗಲ್ಲ, ಹಾ. ಬಹಳ ಉಂಟು. ಹಾ ಹಾ ಬಹಳ. ಹೌದು, ಅಂದ್ರೆ ಅಷ್ಟು ರಗಳೆ ಮಾಡಿದ್ದೀನಿ. ರಗಳೆ ಅಲ್ಲವೋ, ಹಾ ಹೇಳಿಕೊಳ್ಳಿಕ್ಕೆ ತುಂಬಾ ಉಂಟು ನನ್ನ ಬಗ್ಗೆ. ಹಾ ಬೇಕಾದದ್ದನ್ನು ಆರಿಸಿ ಹೇಳು. ಯಾವ್ದು ಹೇಳಿದ್ರೆ ನಿನಗೆ ಅರ್ಥ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ನಿನಗೆ ನೆನಪಿದ್ದದ್ದು ಹೇಳು, ನಾನು ಅರ್ಥ ಮಾಡ್ಕೊಳ್ತೇನೆ. ನನಗೆ ಎಲ್ಲವೂ ನೆನಪುಂಟು. ಹಾ ಹಾಗಾದ್ರೆ ನಾನು ಅರ್ಥ ಆಗುವಾಗ ಹೇಳ್ಬೇಕು. ಅರ್ಥ ಆಗುದನ್ನು ಹೇಳ್ತೇನೆ. ಹೇಳಿ. ಹಾ, ಹಾ ಮೇಲಿನ ಶುರು ಮಾಡ್ತೇನೆ. ಮೇಲ. ಹೌದು. ಹಾ ಹೇಳಿ. ದಿವಿಜ ವಂದಿತ ದೇವನು. ಹಾ 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 ಗೊತ್ತಾಯ್ತಾ? ಗೊತ್ತಾಗಪ್ಪ. ಹಾ, ಮೇಲೆ ಏನಾಗಿದ್ದು? ಅದೇ ದಿವಿಜ ಹೊಂದಿತ್ತು ದೇವ. ಹೌದು, ನಾನು ಅಂತ. ಅದು ನೀನ್ ಹೌದು ಅಂತ ನಿನ್ ಹೆಸರಾಗ್ತದ ಅಂತ ಅದು ಯೋಗ್ಯತೆ ಬಂತು ಅಷ್ಟೇ. ಹೆಸರಾಗುದಿಲ್ಲ. ಹಾ ಹಾ ವಸುದೇವ ದೇವತೆಗೆ ಕಂದನು, ಹಾ ಇದು ಹೆಸರಾಗುದಿಲ್ಲ. ಇಂಥವ್ರಿಗೆ ಮಗ ಅಂತ ಆಯ್ತು ಬಿಟ್ರೆ ನಿನ್ನ ಹೆಸರಾಯ್ತಾ? ಆಗುದಿಲ್ಲ. ಹಾ ಆಕರ್ಷಣೆ ಉಳ್ಳ ಕಾರಣಕ್ಕಾಗಿ ಹಾ ಕೃಷ್ಣ ಅಂತ ಕರೆಯುವುದು. ಅದು ನಿನ್ನ ಮೈ ಬಣ್ಣದಿಂದಲೂ ಕರಿಬಹುದು. ಜೊತೆಯಲ್ಲಿ ಹಾ ಎಲ್ಲವನ್ನು ಆವರಿಸುವ ಶಕ್ತಿ ಇದ್ದ ಕಾರಣಕ್ಕಾಗಿ ಹಾ ಸರ್ವಕಾಂತಾವರಣ ಅಂತ ಕರೆಯುವುದು. ಇದ್ದದ್ದೆಲ್ಲ ಹೇಳ್ಬೇಡ, ಸರಿ ಅರ್ಥ ಆಗುದು ಅಂತ ಹೇಳ. ಇಲ್ಲಿ ಅದನ್ನ ಇದು ಯಾವ ಭಾಷೆ ನಿನಗೆ ಅರ್ಥ ಅದು ಈ ಆಗ್ತದೆ? ಭಾಷೆ ಇದು ಅರ್ಥ ಆಗ್ತದೆ. ನಿನ್ನ ಹೆಸರು ಪರಿಚಯಕ್ಕೆ ಬೇಕಾದ ಹಾ, 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 ಹಾ. ಇನ್ನು ಬಂದಿದ್ದಕ್ಕೂ ಹಾ. ನನ್ನ ಹೆಸರಿಗೆ ಹೋಲಿಕೆ ಆಗುದಿಲ್ಲ. ಹೇಗೆ? ಹಿಡಿದ ಕಾರ್ಯವನ್ನ ಹಾ ಚ್ಯುತಿ ಇಲ್ಲದ ಹಾಗೆ ಹಾ ಪೂರ್ಣಗೊಳಿಸುವ ಹಾ ಅಚ್ಯುತ ಅಂತ ಕರೀತಾರೆ. ಹೀಗಾಗಿ ಉಸಿರು ನಿಲ್ತದೆ. ಯಾರು? ಹೇಳ್ಬಾರ್ದು ನಮ್ಮದ ಹೇಳ್ಬಾರ್ದು. ಉಸಿರು ನಿಲ್ಲುವುದ? ಎಂತೆಂತ ಉಸಿರು ನಿಲ್ಲುವ ಸಂದರ್ಭದಲ್ಲೇ ನಿಲ್ಲದೆ ಇದ್ದು ಉಸಿರು ನಮ್ಮದು ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಿಲ್ತದೆ. ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟಾ? ಏನಾಗ್ತದೆ? ದೊಡ್ಡ ದೊಡ್ಡ ಗಂಡಾಂತರ ಎಲ್ಲ ತಪ್ಪಿಸ್ಕೊಂಡು ಬರ್ತಾರೆ. ಹಾ ಕೊನೆಯ ಸಣ್ಣ ವಿಷಯಕ್ಕೆ ಮುಂದೆ ಹೋಗ್ತಾರೆ. ಅದೇನಿಲ್ಲ. ಕೆಲವೊಮ್ಮೆ ಹಾಗೆ ಆಗುದುಂಟು. ಅದು ಜನಸಾಮಾನ್ಯರಿಗೆ ಮಾತ್ರ, ಜಗಜ್ಜಕ್ತಿಗಲ್ಲ. ಹಾ ಹಾ ನಾನು ಯಾಕಿಷ್ಟೆಲ್ಲ ನಗೆ ಆಡಿದ್ದು? ವಿಧಿ ವಿಧನೆಗೆ ಕಡಲಿನೊಳಗೆ ಬಿದ್ದೆದ್ದು 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 ಅದ್ಭುತ ಮರೆ. ಎಂತದ್ದು? ಹೇಗೆ ಬೀಳ್ತೆ ಹೇಗೆ ಹೇಳ್ತೆ ಮರೆ ನೀನು. ಅದೇ ನಮ್ಮ ವಿಶೇಷತೆ. ಹಾ ಈ ಪ್ರಪಂಚದಲ್ಲಿ ಒಬ್ಬ ಬೀಳುವುದಿದ್ರೆ ಹೇಗೆ ಬೀಳಬಹುದು ಎನ್ನುವುದನ್ನು ತೋರಿಸಿಕೊಟ್ಟದ್ದು ನಾನೇ. ಮಗದ ಆಮೇಲೆ ಬಿದ್ದವ ಎದ್ದು ನಿಂತರೆ ಎಷ್ಟು ಸರಿ ಎದ್ದು ನಿಲ್ಲಬಹುದು ಎನ್ನುವುದನ್ನು ಪ್ರಪಂಚಕ್ಕೆ ತೋರ್ಪಡಿಸಿದ್ದು ನಾನೇ. ಆ ಮಟ್ಟಿಗೆ ಕೊಡುಗೆ ಕೊಟ್ಟಿದ್ದೇವೆ. ಬೀಳುವ ಹೇಳುವ ಕೊಡುಗೆ ನಿಮ್ಮಿಂದಲೇ ಆಗಿದೆ. ಬೀಳುವುದು ವಿಶೇಷ ಅಲ್ಲ, ಕಾಲು ಜಾರಿದ್ರೆ ಆನೆಯೂ ಬೀಳ್ತದೆ. ಬಿದ್ದ ಮೇಲೆ ಎದ್ದು ನಿಲ್ಲುವುದು ವಿಶೇಷ. ಓ ಇನ್ನ ಕುರಿತಾಗಿ ನಾವು ಬಹಳಷ್ಟನ್ನು ಕೇಳಿದ್ದೇವೆ. ಏನು? ಹಾಗಾಗಿ ಆ ವ್ಯಕ್ತಿಯ ನೀನು ಎದುರುಗಡೆಯಲ್ಲಿ ಬಂದದ್ರಿಂದ ಕನನಗೆಯ ಕಡಲು ನೋಡಿದೆಯಾ? ನಮ್ಮ ಸಭೆಯಲ್ಲಿದ್ದವರೆಲ್ಲ ಗುಸು ಗುಸು ಪಿಸು ಪಿಸು ಗುಸು ಗುಸು ಪಿಸು ಪಿಸು ಮಾತಾಡ್ತಾ ಇದ್ದಾರೆ. ಒಬ್ಬರು ಬಾಯಿ ಮತ್ತೊಬ್ಬರು ಕಿವಿಲಿ. ಯಾಕೆ? ನಿನ್ನ ವಿಷಯ, ಹಾ ನಿಮ್ಮ ವಿಷಯ. ಹಾ ಹಾ 87 ಆಗಿತ್ತು, ಹಾ. ಇವತ್ತು ಬಹುಶಃ 90 ಆಗ್ತದೋ ಅಂತ ಹೇಳ್ತಾ ಇದ್ದಾರೆ. ಹಾ. ಅಂದ್ರೆ ನೀವು 3 ಜನ ಒಳಗೆ ಹೋಗ್ತೀರಿ ಅಂತ ಅವ್ರ ಅನುಮಾನ. 90 ಆಗ್ತದೆ. 90 ಆಗ್ತದೆ. 90 ಆಗ್ತದೆ. ಅದಲ್ಲ, ಹಾಗಂತ ಅವರಿಗೆ ಸರಿಯಾದ ಮಾಹಿತಿ ನಿನ್ನ ಬಗ್ಗೆ ಇಲ್ಲ. ಹಾ. ಅದನ್ನ ತಿಳಿಸಬೇಕು ಅಂತ ಆದ್ರೆ ನಾನೇ ಹೇಳಬೇಕು. ಏನು? ಈತನಾರೆಂದರೆ
ಮಧುರಾವಲ್ಲಭನಾದಂತಹ ಕಂಸನಿಗೆ ಇವ ಅಳಿಯ, ಅಂದರೆ ಮಧುರಾವಲ್ಲಭ ಕಂಸ ನನ್ನ ಅಳಿಯ, ನನ್ನ ಹೆಣ್ಮಕ್ಕಳಾದಂತಹ ಅಸ್ಥಿಪ್ರಾಸ್ತಿಯರನ್ನು ಮದುವೆಯಾದವ. ಆ ಕಂಸನ ತಂಗಿ ದೇವಕಿ ಮತ್ತು ವಸುದೇವರಿಂದ ಪ್ರಪಂಚದ ಬೆಳಕನ್ನು ಕಂಡವ ಇವ. ನಮಗಳಿಯ ಕಂಸ, ಕಂಸನಿಗಳಿಯ ಇವ, ಆದ್ದರಿಂದ ನಮಗೆ ಇವ ಮೊಮ್ಮಗ. ನಾವು ಇವನಿಗೆ ಅಜ್ಜ ಅಜ್ಜ ಮೊಮ್ಮಗನ ಜೋಡಿ. ಹೇಳಜ್ಜ. ಇಷ್ಟೇ ಅಲ್ಲ, ಪಾಪಿಗಳನ್ನ, ಕೆಟ್ಟವರನ್ನ, ಅಪರಾಧಿಗಳನ್ನ ಇರಿಸುವುದು ಕಾರಾಗೃಹ. ಈ ಪಾಪಿ ಮಗ ಹುಟ್ಟಿದ್ದೇ ಕಾರಾಗೃಹ. ಹಾಗಾಗಿ ಕಳ್ಳತನ ಎನ್ನುವುದು ಇವನಿಗೆ ರಕ್ತಕ್ಕೆ ಅಂಟಿದ ಕಲೆಯಾಗಿ ಹೋಯಿತು. ಆಮೇಲೆ ಇವ ಮಾಡಿದ್ದೇನು, ಹೊರಗೆ ಬಂದ, ಹಾಲು ಮೊಸರು ಬೆಣ್ಣೆ ಕದ್ದ, ಊರೂರು ತಿರುಗಿದ, ಅಲ್ಲಿ ಎಲ್ಲ ಗೋಪಿಕಾಂಗನೆಯರ ಮನೆಯಲ್ಲಿದ್ದಂಥ ಹಾಲು ಮೊಸರು ಬೆಣ್ಣೆಯನ್ನು ಕದ್ದು ತಿಂದ. ಅಲ್ಲಿಂದ ಸ್ವಲ್ಪ ದೊಡ್ಡ ಆದ. ಆಮೇಲೆ ಒಂದು ಸಣ್ಣ ತಂಡ ಕಟ್ಕೊಂಡ. ಒಳ್ಳೆ ಒಳ್ಳೆ ತಂಡ ಕಟ್ಕೊಂಡು ಅಲ್ಲಲ್ಲ ಸಂಚಾರ ಪ್ರಾರಂಭ ಮಾಡಿದ. ಅಲ್ಲಿ ಹೆಣ್ಮಕ್ಳ ಸೀರೆ ಕದ್ದ, ಕುಪ್ಪಸ ಕದ್ದ. ಆಮೇಲೆ ಹೆಣ್ಮಕ್ಕಳನ್ನೇ ಕದಿಯುವುದಕ್ಕೆ ಪ್ರಾರಂಭ ಮಾಡಿದ. ಕಳ್ಳರ ಗುರು ಚೋರ ಎಲವ ಗೋಪಾಲ. ವೀರಾಧಿವೀರನಾದಂತಹ ಮಾಘನವನ್ನು ಇದರ ಹಾಕಿಕೊಳ್ಳುವುದು ಅಂತ ಹೇಳಿದ್ರೆ ಯಮನಲ್ಲಿಯೇ ಪಂಥ ಆಹ್ವಾನ ಮಾಡಿದ ಹಾಗೆ ಸುಮ್ಮನೆ ಪ್ರಾಣ ಕಳ್ಕೊಳ್ಬೇಡ. ನಿನ್ನಂತ ಬೀದರಿಗೆ ಮಾತು ಆಭರಣ ಅಲ್ಲ, ಕೃತ್ಯವೇ ಆಭರಣವಾಗಬೇಕು. ಸಾಮರ್ಥ್ಯ ಇದ್ರೆ ಹೋರಾಡು. ಸ್ವಲ್ಪ ನಿಲ್ಲ. ಪಾಪ ಆ ಮಕ್ಕಳನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಎಷ್ಟು ಹೊತ್ತಾಯ್ತು ಅವ್ರು ಸುಮ್ಮನೆ ನಿಂತುಕೊಂಡು. ಒಂದು ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದೀಯ ನೀನು. ಇಲ್ಲಿಯವರೆಗೆ ಬಂದವರು ಏನು ಮಾತಾಡದೆ ಹೋದ್ರು ಅಂತ ಆಗುವುದು ಬೇಡ. ಓ ಮಕ್ಕಳೇ, ನೀವೀಗ ಬಂದದ್ದು ಗೋಪಾಲಕನ ಜೊತೆಯಲ್ಲಿ. ಆ ಕೃಷ್ಣ ಅವ ಮಾನ ಮರ್ಯಾದೆ ಇದ್ದವ ಅಲ್ಲ. ಅಯ್ಯೋ, ಗೋವಳರು ಮಾನಯುತರಲ್ಲವರ ಮಾತಿರಲಿ. ನೀವು ರಾಜಕುಮಾರರು, ನೀವು ನಿಮ್ಮಂಥವರು ನಿಮ್ಮ ಪ್ರತಿಭಾ ಸಂಪನ್ನತೆಯನ್ನು ಪ್ರಕಟಪಡಿಸಬೇಕು ಅಂತ ಆದ್ರೆ ಪ್ರಭಾವಿಗಳ ಜೊತೆಯಲ್ಲಿರಬೇಕು. ಲೋಕಮುಖದಲ್ಲಿ ಪ್ರಭಾವಿಯಿಂದಲೇ ಪ್ರಖ್ಯಾತಿಯನ್ನ ಪಡೆದವ ಮಾಗಧ. ಹಾಗಾಗಿ ಅವನನ್ನು ಬಿಟ್ಬಿಡಿ. ಯಾಕೆ ಗೊತ್ತಾ? ಒಂದು ಮಾತಿದೆ, ಆಯುಷ್ಯ ತೀರಿದವನ ಜೊತೆಯಲ್ಲಿ ನದಿ ದಾಟುವುದಕ್ಕೆ ಮುಂದಾದ್ರೆ ಆಯುಷ್ಯ ಗಟ್ಟಿ ಇದ್ದವನಿಗೂ ಎಂತ ನಗಾಡ್ತಾ ಇದ್ದೆ ಇಲ್ಲ ನೋಡು, ಕೇಳುವುದೇ ಹಾಗೆ. ನೀನು ಕಿವಿಯಲ್ಲಿ ಕೇಳುವುದು, ಬಾಯಲ್ಲಿ ಕೇಳುವುದು? ಕಿವಿಯೇ ಕೇಳುವುದು, ಬಾಯಲ್ಲಿ ಬಿಡುದು. ಬಾಯಲ್ಲೂ ಬಿಡ್ತೀಯ? ಇಲ್ಲಪ್ಪ, ಅಲ್ಲ, ಬಾಯಲ್ಲೂ ಬಿಡ್ತೀಯ. ಹಾಗಾಗಿ ಅವನ ಸಹವಾಸ ಬೇಡ. ಕೃಷ್ಣನ ಕುರಿತಾಗಿ ಅಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಿ. ಕೃಷ್ಣ ಏನು ಎತ್ತ ಹೇಗೆ ಎನ್ನುವುದು ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ನಾವು ಕ್ಷತ್ರಿಯರು, ಹೋರಾಟಕ್ಕಾಗಿ ಬಂದವರು. ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ಹೋರಾಟ ಮಾಡು. ಹೋರಾಟ ಮಾಡುವುದರ ಈಗ ಕೃಷ್ಣನ ಬಗ್ಗೆ ಹೇಳಿದ್ರೆ ನಿನಗೆ ಯಾಕೆ ಅಷ್ಟೆಲ್ಲ ಸಿಟ್ಟು? ಕೃಷ್ಣ ನಮಗೆ ದೇವೋತ್ತಮ. ಆತ ನಮಗೆ ದೇವನೂ ಹೌದು, ಭಾವನೂ ಹೌದು. ನಿನ್ನ ದೇವರು ಅಂತಂದ್ರೆ ನಾನ್ ದೇವರು ಅಂತ ಒಪ್ಕೊಳ್ಬೇಕು ಅಂತ ನೀನು ಒಪ್ಪಿಕೊಳ್ಬೇಕಾಗಿಲ್ಲ. ನಮ್ಮ ನೆಲದಲ್ಲಿ ನನ್ನ ಅಭಿಪ್ರಾಯ ಹೇಳ್ಕೊಳ್ಳಿಕ್ಕೆ ಏನು ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯ ಬೇಕಾ? ಬೇಕು ನಿನಗೆ. ಯಾರಿಗೆ? ನಿನಗೆ. ಆತ ನಮಗೆ ದೇವರಲ್ವಾ? ನಿಮ್ಮ ದೇವರಾದ್ರೆ ನಿಮ್ಮ ಮಾತ್ರ ಅಂತ ಅಲ್ಲ. ಅಡ್ಡಿಲ್ಲಪ್ಪ, ನಿಮ್ಮ ದೇವರಾದ್ರೆ ನಿಮ್ಮ ದೇವ್ರ ಕೋಣೆಯಲ್ಲಿ ಇಟ್ಕೊಂಡು ಪೂಜೆ ಮಾಡು. ನಮ್ಮನೆ ಅಂಗಳದಲ್ಲಿ ನಿನ್ನ ದೇವರು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನೀ ಕೇಳಿದ್ದು ನಾನು ಸುಮ್ಮನೆ ಇಷ್ಟೊತ್ತು ನನಗೆ ಮಾತಿ ಕರೆದವ ನೀನೇ ಹೇಳೋದು. ಹೇಳಿ.
ನಾವು ಹೇಳ್ಕೊಟ್ಟದ್ದಾದ್ರೂ ವ್ಯವಸಾಯ. ಅದೇ ನೀವೇ ಮಾತಿಗೆ ಕರೆದಿದ್ದು ಎನ್ನುವುದಾಗಿ. ನಾನು ಕರೆದದ್ದು ಯಾವುದಕ್ಕೆ? ಯಾವುದಕ್ಕೆ? ನಿಮ್ಮ ಅಣ್ಣ ಧರ್ಮರಾಯನ ಮೇಲೆ ನಮಗೊಂದು ಅಪರಿಮಿತವಾದಂತ ಅವ್ಯಕ್ತವಾದ ಅಭಿಮಾನ ಉಂಟು. ಅವ ಸಂಭಾವಿತ ಒಳ್ಳೆಯವ, ಒಳ್ಳೆ ಅಣ್ಣನಿಗೆ ತಮ್ಮಂದಿರು ನೀವು. ಯಾವಾಗಲೂ ಒಳ್ಳೆಯವರ ಒಡನಾಟ, ಒಳ್ಳೆಯವರ ಸಹವಾಸ ಎನ್ನುವುದು ನಮ್ಮ ವ್ಯಕ್ತಿತ್ವ ವಿಕಸನ ಆಗುವುದಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲ ನಮ್ಮಂತ ಒಳ್ಳೆಯವ್ರ ಜೊತೆ ಇರ್ಬೇಕು, ಬಿಟ್ರೆ ತೆಗೆದಾಕ್ರವ್ರ ಜೊತೆ ಇರಬಾರ್ದು ಅಂತ ಹೇಳಿದ್ದಾನೆ. ಆತ ನಮಗೆ ನಾ ಮೊದಲೇ ಹೇಳಿದೆ. ಅವ ಬೆಂಕಿ ಅವ.